ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಓಕೆ, ನಮಸ್ಕಾರ. ಕೇಳಿಸ್ತಾ ಇದೆ ಸರ್. ಓಕೆ. ಶ್ರೀಮಾನ್ ವೆಂಕಟಾಚಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಉಪಜಸ್ಯ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ಥಲಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयहितसिन्धोः रामानुजस्य शरणौ शरणं प्रपद्ये श्रीरन्ध्रतूपुल् तिरुवङ्गडमुडयान् पारन्नच्चொன்ன பயமொழியுள் ஓரொன்றுதானே அமையாதோ தாரணியில் வாழ்வார்க்கு வானேரப்போமளவும் வாழ்வு. श्रीपराशर भट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूजसे. व्यासं वसिष्ठनप्तारं शक्तेः पौत्रमकल्मषं पराशराय विष्णुरूपाय नमो वै विष्णवे सर्वजिष्णवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे. ಇದರಲ್ಲಿ ಮೊದಲನೇ ಶತಕದಲ್ಲಿ ಮೊದಲನೇ ಶ್ಲೋಕ. ಓಂ ವಿಷ್ಣುಂ ವಿಷ್ಣು ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭಾವೋ ಭೂತಾತ್ಮ ಭೂತಭಾವನಃ ಅಂತ. ಇದರಲ್ಲಿ 9 ನಾಮಗಳು. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಪ್ರಭು ಭೂತಕೃತೆ ಭೂತಭೃತೆ ಭಾವಃ ಭೂತಾತ್ಮ ಭೂತಭಾವನಃ. ಈಗ 9 ಹೆಸರುಗಳು ಇದರಲ್ಲಾಯ್ತು. ಇದು ಪರಾಶರ ಭಟ್ರ ವ್ಯಾಖ್ಯಾನವನ್ನು ನೋಡ್ಕೊಂಡ್ವಿ. ಇದೇ ತರ ಶಂಕರರು ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ, ಎಲ್ಲ ವ್ಯತ್ಯಾಸ ಹೇಳೋಣ. ಅದರಲ್ಲಿ ಕೆಲವು ವಿಷಯದಲ್ಲ ತುಂಬಾ ವ್ಯತ್ಯಾಸ ಮಾಡೋಕ್ಕಾಗಲ್ಲ, ಕೆಲವು ವಿಶೇಷ ಅಂಶವನ್ನು ಹೇಳಿದ್ದಾರೆ. ಮಾಧ್ವ ಭಾಷೆದಲ್ಲೂ ತುಂಬಾ ವಿಶೇಷವಾದ ಅಂಶಗಳಿದೆ, ಅದನ್ನು ಮಾತ್ರ ನೋಡಿ ತೋಳ್ಕೊಳ್ಳೋಣ. ಇದರಲ್ಲಿ ವಿಶ್ವಂ ಅನ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ಅದಂದ್ರೆ ಇಲ್ಲಿ ವಿಶ್ವ ಅಂದ್ರೆ ಭಗವತ್ತಿನ ಎಲ್ಲಿ ಅವರು ಕಾರ್ಯ. ವಿಶ್ವ ಅನ್ನೋದು ಕಾರ್ಯ, ಕಾರಣ ಭಗವಂತ. ಆ ಕಾರಣ ಆದ್ರೆ ಭಗವಂತನ ವಿಶ್ವಂ ಅಂತ ಹೇಳುತ್ತೆ. ಅದು ಸಾಧ್ಯ ಎಲ್ಲರೂ ಒಪ್ಕೊಳ್ಳುವಂಥದ್ದೇ. ಇಲ್ಲಿ ಕಾರ್ಯ ವಿಶ್ವ ಅನ್ನೋದು ಕಾರ್ಯ, ಯಾಕಂದ್ರೆ ಅಲ್ಲಿಂದ ಉತ್ಪತ್ತಿ ಆದ್ನಂತ ವಿಶ್ವ ಬರೋದು. ಆ ವಿಶ್ವಂ ಅಂತ ಹೇಳೋದ್ರಿಂದ ಯಾರು ಈ ವಿಶ್ವಕ್ಕೆ ಕಾರಣನೋ ಅವನು ವಿಶ್ವಂ ಅನ್ಬಿಟ್ಟು ಅದ್ಭುತವಾಗಿ ಇದೊಂದು ತಗೊಂಡಿದ್ದಾರೆ. ಅದಕ್ಕೆ ಯತಃ ಸರ್ವಾಣಿ ಭೂತಾನಿ ಅನ್ಬಿಟ್ಟು ಇತ್ಯಾರಭ್ಯ ಜಗದುತ್ಪತ್ತಿ ಸ್ಥಿತಿಯ ಲಯ ಕಾರಣಸ್ಯ ಅಂತ. ಯಾರಿಂದ ಸೃಷ್ಟಿ ಸ್ಥಿತಿ ಲಯೋ 3 ಆಗುತ್ತೋ ಅದರಿಂದ ಅದ್ ಹೇಳ್ತಾರೆ. ಎಲ್ಲವೂ ಸಹ ಉಭಯವಿಧಂ ಬ್ರಹ್ಮ ಹೇಳ್ತಾರೆ. ಬ್ರಹ್ಮ ವಿಶ್ವ ಶಬ್ದೇನ ಉಚ್ಯತೆ. ನೀವು ಕಾರ್ಯ ಅಂತ ತಗೊಂಡ್ರು ಅದು ಪರಮಾತ್ಮನೇ, ಕಾರಣ ಅಂತ ತಗೊಂಡ್ರು ಉಭಯಂ ತಗೊಂಡ್ರು ಪರಮಾತ್ಮನೇ. ಅಂದ್ರೆ ಯಾಕೆಂದ್ರೆ ಉಪಾದಾನ ನಿಮಿತ್ತ ಕಾರಣ ಎರಡೂ ಅವನೇ. ಆದ್ರಿಂದ ನೀವು ಕಾರ್ಯವನ್ನ ಬೇರೆದ್ರಲ್ಲಿ ಆ ಥರ ಆಗೋದಿಲ್ಲ. ಮಣ್ಣು ಅಂದ್ರೆ ಮಣ್ಣು ಬೇರೆ, ಮಡಕೆ ಬೇರೆ. ಮಡಿಕೆಗೆ ಮಣ್ಣು ಕಾರಣ ಆಗಿರ್ಬೋದು, ಆದ್ರೆ ಮಡಿಕೆನ ಮಣ್ಣು ಅನ್ನಲ್ಲ. ಮಡಿಕೆ ಅಂತೀವಿ, ಕುಡಿಕೆ ಅಂತೀವಿ, ತಟ್ಟೆ ಅಂತೀವಿ, ಹೆಸರು ಬರುತ್ತೆ. ಇಲ್ಲಿ ಭಗವಂತನ ಆ ಥರ ಅಲ್ಲ, ಎಲ್ಲೋ ಒಂದೇ ಹೆಸರು ಅವನಿಗೆ. ನೀವು ಮಡಿಕೆ ಕುಡಿಕೆ ತಡಿಕೆ ಮಣ್ಣು ಎಲ್ಲ ಅಂದ್ರೂ ಅದು ಒಂದೇ ಹೆಸರು, ಎಲ್ಲವೂ ಆಗುತ್ತೆ ಅವನಿಗೆ. ಅದನ್ನ ಹೇಳ್ತಾರೆ ಕಡೆ. ಅದರಿಂದ ವಿಶ್ವಕ್ಕೆ ಜಗತ ಕಾರಣತ್ವೇನ ವಿಶ್ವಂ ವಿಧಿ ಉಚ್ಯತೆ ಅಂತ. ಎಲ್ಲಾ ವಿಶ್ವಕ್ಕೂ ಜಗತ್ ಕಾರಣನಾದ್ರಿಂದ ವಿಶ್ವಂ ಅಂತ ಹೇಳಿದ್ದಾರೆ ಅನ್ಬಿಟ್ಟು ಇಲ್ಲಿ ಅದನ್ನು ಒತ್ತಿ ತೋರಿಸಿದ್ದಾರೆ. ಅದರಲ್ಲಿ ಅನೇಕ ಇದರಲ್ಲಿ ಉಪನಿಷತ್ ಮಂತ್ರಗಳೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಅನ್ಬಿಟ್ಟು ಅದೇ ಕೆಲವು ಎಲ್ಲಿ ಬರ್ತದೆ. ಅದರಲ್ಲಿ ಮುಂದೆ ಬರುವಂತಹ ಶ್ಲೋಕ ಅದನ್ನು ತಗೊಂಡು 2 ಬಗೆಯಲ್ಲೂ ಇಲ್ಲಿ ಬ್ರಹ್ಮವನ್ನೇ ಹೇಳಿದೆ ಅನ್ಬಿಟ್ಟು ಅದೊಂದು ಹೇಳ್ತಾರೆ ಕಡೆಗೆ. ಆಮೇಲೆ ಅದರಲ್ಲಿ ಅವ್ರು ಹೇಳ್ತಂದ್ರೆ ಪರಮ ಪುರುಷಾರ್ಥಗಿಂತ ವಿಶ್ವ ಭಿನ್ನವಾಗಿಲ್ಲ ಅಂದ್ಬಿಟ್ಟು ಅವರ ಅದ್ವೈತಕ್ಕೆ ತಗೊಳ್ಬೇಕಾಗತ್ತೆ. ನಾವು ಅದನ್ನ ಒಪ್ಕೊಳ್ತೀವಿ, ಆದ್ರೆ ಬೇರೆ ಅಂತ ಹೋಗುತ್ತೆ. ಭಿನ್ನವಾಗಿಲ್ಲ ಆದ್ರೆ ಬೇರೆ ಅನ್ಕೋತೀವಿ, ಅವರು ಒಂದೇ ಅನ್ಕೋತಾರೆ. ಅದರಿಂದ ಅವನು ವಿಶ್ವ ಅಂತ ಪರಮಾತ್ಮನ ಅದಕ್ಕೆ ಹೇಳ್ತಾರೆ ಅನ್ಬಿಟ್ಟು ಅಂತ. ಅದಕ್ಕೆ ಅದರಲ್ಲಿ ಮುಂಡಕೋಪನಿಷತ್ತು ಅದರಲ್ಲೆಲ್ಲ ಬರುತ್ತೆ. ಅದರಲ್ಲಿ ವಿಶ್ವಂ ಅವನಿಗೆ ವಿಶ್ವಕ್ಕೆ ಅದನ್ನ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಏನ್ ಬರುತ್ತೆ ಅಂತ ಅಂದ್ರೆ ಅವನು ವಿಶ್ವಮಿದು ಬ್ರಹ್ಮೈ ವೇದಂ ವಿಶ್ವವಿದಂ ವರಿಷ್ಠಂ ಅಂತ. ಬ್ರಹ್ಮ ಇವ ಇದಂ ವಿಶ್ವವಿದಂ ವರಿಷ್ಠಂ. ಇದಂ ಅಂದ್ರೆ ಬ್ರಹ್ಮವೇ ಇದು,
ಅವನು ವಿಶ್ವಂ ವರಿಷ್ಠಂ, ಅದಕ್ಕೆ ಉತ್ತಮವಾದ ಅಂತ ಹೇಳುತ್ತೆ ಅದಕ್ಕೆ. ಆಮೇಲೆ ಪುರುಷ ಏವೇದಗಂ ಸರ್ವಂ ಅಂತ ಪುರುಷೋಕ್ತದಲ್ಲಿ ಬರುತ್ತೆ. ಅದೆಲ್ಲವನ್ನೂ ಸಹ ಹೇಳೋದ್ರಿಂದ ಅದಲ್ಲಿ ಈ ಅದನ್ನೇಂದ್ರೆ ಭಗವಂತನ ಬಿಟ್ಟು ಅವನು ಯಾವುದೂ ಬೇರೆ ಅಂದ್ರೆ ಅವನನ್ನ ಬಿಟ್ಟು ಬೇರೆ ಯಾರು ಅದನ್ನ ಮಾಡಕ್ ಸಾಧ್ಯವಿಲ್ಲ ಅಂತ ಅದಕ್ಕೆ ಇವರು ಅದನ್ನ ಸ್ವಲ್ಪ ಬೇರೆ ತರ ತಗೊಳ್ತಾರೆ. ಪುರುಷ ಏದನ್ಬಿಟ್ಟು ಇತ್ಯಾದಿ ತದ್ಭಿನ್ನ ಕಿಂಚಿತ್ ಅಂದ್ಬಿಡ್ತಾರೆ. ಅವನಿಗಿಂತ ಭಿನ್ನವಾದದ್ದಿಲ್ಲ ಅಂತ ಹೇಳ್ತಾರೆ. ನಾವನ್ನೋದು ಅವನಿಗಿಂತ ಭಿನ್ನವಾದದ್ದಿಲ್ಲ ಅಂದ್ರೆ ಅವನ ಸೃಷ್ಟಿ ಆದ್ರಿಂದ ಅದರಿಂದ ಭಿನ್ನವಾದದಿಲ್ಲ ಅಂತ ಹೇಳ್ತೀವಿ ಅವರ ಅವನ್ನ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ನಾವು ಹೇಳೋದಿಲ್ಲ. ಅವರು ಸ್ವಲ್ಪ ಅದು ವ್ಯತ್ಯಾಸ ಅಷ್ಟೇ ಅದಕ್ಕೆ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ ವಿಷತೀತಿ ವಿಶ್ವ ಅಂತ. ಇಲ್ಲಿ ನೋಡಿ ಇಲ್ಲಿ ವಿಷ ಮತ್ತೆ ಎರಡು ಚಿಕ್ಕ ಶ ದೊಡ್ಡ ಶ ಅದು ಮುಂದೆ ಇದಕ್ಕೆ ಬರುತ್ತೆ. ಅದು ದೊಡ್ಡ ಶ ಅದು ಮುಂದಕ್ಕೆ ಬರುತ್ತೆ. ಇಲ್ಲಿ ಚಿಕ್ಕ ಶ ವಿಷ ಗಣೇಶ ವಿಷ ಇದು. ಅದಕ್ಕೆ ವಿಷ ಪ್ರವೇಶನೆ ಅಂತ ಧಾತು. ವಿಷ ಧಾತುವಿಗೆ ಅನೇಕ ಅರ್ಥಗಳಿದೆ. ಅದರಲ್ಲಿ ಪ್ರವೇಶನ ಅಂತ 18 ಅರ್ಥ ಇದೆ ವಿಷ ಧಾತುವಿಗೆ. ಆ ವಿಷ ಪ್ರವೇಶನೆ ಅಂತ ಅದು ಬರುತ್ತೆ. ಅದರಲ್ಲಿ ಅವನ ಕಾರಣತ್ವ ಎಲ್ಲವೂ ಅದ್ರಲ್ಲಿ ಗುಣ ಎಲ್ಲವೂ ಅದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದು ಇಲ್ಲಿ ವಿಷ ಪ್ರವೇಶನೆ ಕಾಪಾಡೋದು ಎಲ್ಲವೂ ಅದ್ರಲ್ಲಿ ಬಂದು ಸುಮಾರು 18 ಅರ್ಥ ಇದೆ ಅದಕ್ಕೆ. ಇಲ್ಲಿ ಎಲ್ಲರೂ ಸಹ ನಾವು ವಿಷ ಪ್ರವೇಶನವೇ ತಗೊಂಡಿದ್ದೀವಿ. ಅದಕ್ಕೆ ವಿಷತೀತಿ ಬ್ರಹ್ಮ ಎಲ್ಲವನ್ನು ಲೋಕವನ್ನು ಸೃಷ್ಟ ಮಾಡಿ ಅದರಲ್ಲಿ ಪ್ರವೇಶ ಕೊಡ್ತಾನಲ್ಲ, ಅದರಿಂದ ವಿಶ್ವಂ ಅನ್ನೋದು ವಿಷ ಪ್ರವೇಶನ ಐತಿ ಬ್ರಹ್ಮ ಅಂತ ತಗೊಳ್ತಾರೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ತತ್ ಸೃಷ್ಟ ತದೇವಾನುಪ್ರಾವಿಶತ್ ಆ ಮಂತ್ರವನ್ನು ಕೊಡ್ತಾರೆ ಉಪನಿಷತ್ತು ಬರೋದು. ತತ್ ಸೃಷ್ಟ ಜಗತ್ತನ್ನು ಸೃಷ್ಟಿ ಮಾಡ್ದ, ತದೇವ ಅನುಪ್ರಾವಿಶತ್ ಆ ವಿಶ್ವವನ್ನೇ ತಾನು ಅನುಪ್ರವೇಶ ಮಾಡ್ದ ಅಂದ್ರೆ ಸೃಷ್ಟಿ ಮಾಡದ್ಮೇಲೆ ಪ್ರವೇಶವನ್ನು ಮಾಡ್ದ ಅಂದ್ಬಿಟ್ಟು ಶ್ರುತಿ ಹೇಳುತ್ತೆ ಅದ ಕಡೆಗೆ. ಆಮೇಲೆ ಕಿಂಚ ಸಂಹೃತ್ತವು ವಿಶಂತಿ ಸರ್ವಾಣಿ ಭೂತಾನಿ ಅಸ್ಮಿನ್ ಇತಿ ವಿಶ್ವಂ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಎಲ್ಲವೂ ಸಹ ಸರ್ವಾಣಿ ಭಗವಂತನ ಬಿಟ್ಟು ಕಿಂಚಿತ್, ಯಾಕಂದ್ರೆ ಮುಂದನ ವಿಷ್ಣು ಇದರಲ್ಲೂ ವ್ಯಾಪ್ತಿ ಬರುತ್ತೆ. ಅರ್ಥ ಈ ವಿಶ್ವಂ ಒಂದು ವಿಷ್ಣುಗೆ ತುಂಬಾ ರೇಸರ್ ಶಾರ್ಪ್ ಡಿಫರೆನ್ಸ್ ಅಂತ ಅಷ್ಟೇ, ತುಂಬಾ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆದ್ರೆ ಬೇರೆ. ಎರಡು ವಿಶ್ವಮ್ಮು ಮತ್ತೆ ವಿಷ್ಣು ಬೇರೆ ಬೇರೆನೇ, ಅದಕ್ಕೆ ಎರಡು ಹೆಸರುಗಳಿದೆ. ಅದು ವಿಷ್ಣು ಅಂತ ಇದರಲ್ಲಿ ಹೇಳುವಾಗ ಅದರಲ್ಲಿ ಅಲ್ಲಿ ವ್ಯಾಪ್ತಿ ಹೇಳೋದ್ರಿಂದ ವಿಷ್ಣು ಬರುತ್ತೆ, ಇಲ್ಲಿ ಪ್ರವೇಶನ ಹೇಳೋದ್ರಿಂದ ಬರುತ್ತೆ. ಪ್ರವೇಶನ ವ್ಯಾಪ್ತಿ ಹೆಚ್ಚು ಕಡಿಮೆ ಒಂದೇ ಆದ್ರೂ ಎಲ್ಲಾದ್ರಲ್ಲೂ ಪ್ರವೇಶನ ಮಾಡ್ತಾನೆ ಅಂತ ಬೇರೆ ಕಡೆ ಪ್ರವೇಶ ಮಾಡದ ಜಾಗ ಇದೆಯಾ ಅನ್ನೋದು ಎಲ್ಲಾ ಕಡೆಯೂ ವ್ಯಾಪ್ತನಾಗಿದ್ದಾನೆ ಅಂತ ಶ್ರುತಿ ಹೇಳುತ್ತೆ ಅಂದ್ಬಿಟ್ಟು ಅದ್ರಲ್ಲಿ ಬರುತ್ತೆ. ಅದನ್ನ ಹೇಳ್ತಾರೆ ಯತ್ರಯಂ ಚಭಿಸಂವಿಶಂತಿ ಅಂತ. ಯಾಕೆ ಅದನ್ನ ಹೇಳ್ತಾರೆ ವಿಷ ಪ್ರವೇಶನ ಅಂದ್ರೆ ಅವನು ಪ್ರವೇಶ ಮಾಡೋದ್ರಿಂದ ಪ್ರಳಯ ಕಾಲದಲ್ಲಿ ಅಭಿಸಂವಿಶಂತಿ ಅವನನ್ನೇ ಹೋಗಿ ಸೇರುತ್ತೆ ಎಲ್ಲವನ್ನ. ಅದರಿಂದ ಯಾತಕ್ ಕಾರಣ ಅಂದ್ರೆ ಜೇಡ್ರು ಹುಳು ಇದನ್ನು ಕೊಟ್ಟವಲ್ಲ, ಜೇಡ್ರು ಹುಳು ತನ್ನ ಎಂಜಲಿನಿಂದ ಬಲೆಯನ್ನೆಲ್ಲ ನೇಯುತ್ತೆ. ಬಲೆಯೆಲ್ಲ ನೇಯ್ದು ಸ್ವಲ್ಪ ಕಾಲ ಹೋದ್ಮೇಲೆ ತನ್ನ ಆಹಾರ ಎಲ್ಲ ಸೇರಿದ್ಮೇಲೆ ಆ ಬಲೆಯನ್ನೆಲ್ಲ ಹಾಗೆ ತಾನೇ ಹಿಂದ್ಗಡೆ ತಗೊಳುತ್ತೆ ಅದನ್ನ. ಅದಕ್ಕೆ ಜೇಡ್ರು ಹುಳನ್ನು ಕೊಡ್ತಾ ಅದೇ ತರ ಭಗವಂತ ಸೃಷ್ಟಿ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಾನೇ ವಾಪಸ್ ತಗೊಳ್ತಾನೆ. ಅದಕ್ಕೆ ಯತ್ರಯಂ ಅಭಿಸಂವಿಶಂತಿ ಅಂತ ತೈತ್ರೋಪನಿಷತ್ತಲ್ಲಿ ಕೊಂಡಾಡ್ತು, ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅವ್ರು ಹೇಳ್ತಾರೆ ಅದಕ್ಕೆ, ಅದರಲ್ಲಿ ಇನ್ನೊಂದು ಕೊಡ್ತಾರೆ ಅದಕ್ಕೆ. ಅದರಲ್ಲಿ ಅನ್ಯತ್ರ ಧರ್ಮಾತ್ಮ ಅನ್ಯತ್ರ ಅಧರ್ಮಾತ್ ಅಂತ ಕಾಟಗೋಪನಿಷತ್ತಲ್ಲಿ ಬರುತ್ತೆ. ಅದರಿಂದ ಅನ್ಯತ್ರ ಧರ್ಮತ್ವಾತ್ ಅನ್ಯಚ್ಚ ಅಧರ್ಮತ್ವಾತ್. ಅವನು ಭಗವಂತನ ಕೇಳ್ಬೇಕಾದ್ರೆ ಅವನು ಹೇಳ್ತಾನೆ ಯಾವುದು ಧರ್ಮಕ್ಕೂ ಅಧರ್ಮಕ್ಕೂ ಅತೀತನಾಗಿದೆ ಅನ್ನೋ ಆ ವಿಷಯವನ್ನು ಹೇಳುವಂತ ನಚಿಕೇತ ಹೇಳ್ತಾನೆ. ಅದರಿಂದ ಅವಾಗ ಅವನು ಹೇಳ್ತಾನೆ ಅದಕ್ಕೆ ಯಾರಪ್ಪ ಅವನಂದ್ರೆ ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿಚ ಯದ್ವದಂತಿ. ಅವ್ರು ಯಮ ಹೇಳುವಂತ ಮಾತು ಇದಕ್ಕೆ. ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದ ಸಂಗ್ರಹೇಣ ಬ್ರವೀಮಿ ಓಂ ಇತಿ ಅಂದ್ಬಿಟ್ಟು ಹೇಳ್ತಾನೆ. ಯಾವುದೊಂದು ಅಂತ ಹೇಳ್ತಾನೆ ಸರ್ವೇ ಎಲ್ಲಾ ವೇದಗಳು ಎಲ್ಲ ಯತ್ಪದಂ ಆಮನಂತಿ, ಭಗವಂತನ ಪದ ಇರುವಂತ ಜಾಗ ಮತ್ತು ಅವನ ಭಗವಂತನ ಎಲ್ಲವನ್ನೂ ಹೇಳುತ್ತೋ ಅದಕ್ಕೆ. ಅಷ್ಟೇ ಅಲ್ಲ, ಅದಕ್ಕೆ ತಪಾಂಸಿ ಸರ್ವಾಣಿಚ ಯದ್ವಂತಿ, ತಪಾಂಸಿ ತಪಸ್ ಮಾಡುವವರು ಮತ್ತೆ ಎಲ್ಲವೂ ಸಹ ತಪಸ್ಸಿನ ಪದವು ಮತ್ತೆ ತಪಸ್ ಮಾಡುವ ಎಲ್ಲರೂ ಸಹ ಯಾರನ್ನ ಹೇಳ್ತಾರೋ. ಆಮೇಲೆ ಯದಿಚ್ಛಂತೋ ಇಲ್ಲಿ ಬ್ರಹ್ಮಚರ್ಯಂತಿ ಅನ್ಬೇಕಾದ್ರೆ ಯಾರಿದು ತಪಸ್ಸು ಮಾಡಿ ಅವನ್ನ ಪಡ್ಕೊಳ್ತಾರೋ, ತಪಸ್ ಮಾಡೋ ಕಾಲದಲ್ಲಿ ಬ್ರಹ್ಮಚರ್ಯವೇ ಇರ್ಬೇಕು ಅವರು, ಅದನ್ನ ಹೇಳ್ತಾರೆ. ಹೊರಗ ಅದು ಯಾರು ಪಡ್ಕೊಳ್ತಾರೋ ಅದನ್ನ ಸಂಗ್ರಹೇಣ ಬ್ರವೀಮಿ, ನಾನು ವಿಶೇಷವಾಗಿ ಹೇಳಕ್ಕಾಗಲ್ಲ, ಒಂದು ಸಂಗ್ರಹವಾಗಿ ಹೇಳ್ತೀನಿ. ಏನಪ್ಪ ಅಂದ್ರೆ ಓಂ ಪ್ರಣವವೇ ಅವನು ಅಂದ್ಬಿಟ್ಟು ಅದು ಸಂಗ್ರಹ ಆಗಿ ಹೇಳ್ತೇನೆ. ಧರ್ಮಕ್ಕೂ ಅಧರ್ಮಕ್ಕೂ ಅತೀತನಾದವನು ಅವನು ಸಂಗ್ರಹೇಣ ಓಂ ಅಂತ ಹೇಳ್ತಾನೆ. ಅದನ್ನ ಇದು ಹೇಳ್ತಾರೆ. ಅದನ್ನ
ಈ ಪರಮಾತ್ಮನ ಹೇಳ್ಬೇಕಾದ್ರೆ ಅದನ್ನ ಹೇಳ್ಕೊಳ್ತಾರೆ ಕಡೆಗೆ. ಇನ್ನು ಅನೇಕ ಇದೆಲ್ಲ ತಗೊಂಡಿದ್ದಾರೆ ಅದನ್ನ. ಅದು ಅರ್ಥ ಒಂದಿದೆ ಅಷ್ಟೇ. ಹಾಗಾಗಿ ಸಮಯ ವ್ಯಾಪ್ತಿಯಿಂದ ಅದೆಲ್ಲವನ್ನು ಕೆಲವನ್ನ ಅದನ್ನ ಮಾಡ್ಕೊಳ್ತಾರೆ ಕಡೆಗೆ. ಅಷ್ಟೇ ಅಂತ ಭಗವದ್ಗೀತೆಯನ್ನು ಸಹ ಅವನಿಗೆ ಓಂ ಹೇಳ್ತಾರೆ. ಓಮಿತ್ಯಕ್ಕೆ ಅದು ಹೇಳ್ತಾರೆ ಭಗವಂತ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅವನು, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾವರಂ ಮಾಮನುಸ್ಮರನ್ನ ಅಂತ. ಓಂ ಇತಿ ಏಕಾಕ್ಷರಂ, ಒಂದು ಅಕ್ಷರದಿಂದ ನನ್ನ ಬ್ರಹ್ಮ ಅಂತ ಮಾಮಿತಿ ಅನುಸ್ಮರನ್ನೇ. ಅವಾಗ ಯಾರಾದ ತಿಳ್ಕೊಂಡ ಅನುಸ್ಮರನ್ನ ಅಂದ್ರೆ ನನ್ನಲ್ಲಿ ಧ್ಯಾನವನ್ನು ಮಾಡ್ತಾರ ಅವರು ಸಹ ಅವರು ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿ. ದೇಹ ಬಿಟ್ಟ ಮೇಲೆ ಅವರು ನನ್ನ ಲೋಕಕ್ಕೆ ಬಂದು ಸೇರ್ತಾರೆ ಅಂದ್ಬಿಟ್ಟು ಸಂಗ್ರಹವಾಗಿ ಪ್ರಣವ ಓಮಲ್ಲೇ ಎಲ್ಲವೂ ತತ್ವ ಅಡಗಿದೆ. ಈ ಸೃಷ್ಟಿ ಸ್ಥಿತಿಯಲ್ಲಿ ಎಲ್ಲವೂ ಪ್ರಣವದಲ್ಲಿ ಅಡಗಿದೆ, ಅದನ್ನ ಹೇಳ್ತಾರೆ. ಹಾಗಾಗಿ ಇದನ್ನ ಅದನ್ನ ಮೇಲೆ ಪುರುಷ ಸೂಕ್ತದಲ್ಲಿ ಅದೆಲ್ಲ ತುಂಬಾ ಮಾಡಿ ಪುರುಷ ಸೂಕ್ತ ಹೇಳಿದ ಪೂರ್ತ ಸೂಕ್ತ ಹೇಳ್ಬೇಕು. ಪುರುಷ ಸೂಕ್ತದ ಅನೇಕ ತಗೊಂಡಿದ್ದಾರೆ ಕಡೆಗೆ. ಅಲ್ಲಿ ಮಹರ್ಷಿ ನಾಂಪುರಗೌರಂ ಭಗವಂತ ಎಲ್ಲ ಹೇಳ್ಕೊಂಡ್ ಬರ್ತಾನಲ್ಲ, ಪ್ರತಿಯೊಂದು ಭಗವಂತನೇ ತಾನೇ ಆಗಿದ್ದೆ ಹೇಳಿದ್ರಿಂದ ಅವನು ಆ ಎಲ್ಲವನ್ನು ವಿಶ್ವಂ ಅನ್ನೋದು ಭಗವಂತನೇ ಸೂಚಿಸುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಾದ್ಮೇಲೆ ಇದಕ್ಕೆ ಏನ್ ಮಾಡ್ತಾರೆ ಇವರು, ತುಂಬಾ ಭಾಷ್ಯವನ್ನ ಇದಕ್ಕೆ ಒಂದು 20-30 ಪೇಜು ಅದೇನ್ ಮಾಡ್ತಾರೆ, ಅದರಲ್ಲಿ ಇದಿಷ್ಟು ಅರ್ಥವನ್ನ ಹೇಳ್ಬಿಟ್ಟು ಕಡೆಗೆ ಅದ್ವೈತವನ್ನ ಸ್ಥಾಪನೆ ಮಾಡೋದಕ್ಕೆ ಎಲ್ಲೆಲ್ಲಿ ಏನು ಹೇಳಿದೋ ತುಂಬಾ ಅದ್ಭುತವಾಗಿ ಇದೆ. ಎಲ್ಲವನ್ನೂ ಸಹ ಎಲ್ಲವನ್ನು ಶ್ಲೋಕಗಳು, ಮಂತ್ರಗಳು, ಇತಿಹಾಸ, ಪುರಾಣ ಎಲ್ಲವನ್ನು ಕೋಟ್ ಮಾಡಿ ಒಂದು 30 ಪೇಜಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ನಮಗೆ ಅದೆಲ್ಲ ಬೇಡ ಇಲ್ಲಿ, ಯಾಕಂದ್ರೆ ನಾವು ಇಲ್ಲಿ ಬರೀ ವಿಷ್ಣುವಿನ ಅರ್ಥ ತಿಳ್ಕೋತಾರೆ, ಸಿದ್ಧಾಂತವನ್ನ ಇದು ಮಾಡಕ್ಕೆ ಸಿದ್ಧಾಂತ ಬಂದಾಗ ನೋಡೋಣ ಅದಕ್ಕೆ. ಹಾಗೆ ವಿಷ್ಣು ಅನ್ನೋದಕ್ಕೆ ಇದೆ ಅದರಲ್ಲಿ. ಇರಲಿ, ಇವರು ಗುಣವನ್ನ ಹೇಳಿದಲ್ಲ, ಅವರು ವಿಶ್ವಂ ಅಂದ್ರೆ ಗುಣವನ್ನು ಹೇಳಿದ್ರು ಯಾರು, ಪರಾಶರ ಭಟ್ರು. ಇವರು ವಿಷ ಪ್ರವೇಶನೆ ಮತ್ತೆ ಜಗತ್ ಕಾರಣನಾದ್ರಿಂದ ವಿಶ್ವಂ ಅಂತ ಹೇಳ್ಕೊಂಡ್ ಬರ್ತಾರೆ ಅದನ್ನ. ಕಡೆಗೆ ಎರಡನೇ ನಾಮ ಬಂದು ವಿಷ್ಣು ಅನ್ನೋದಕ್ಕೆ. ಆ ವಿಷ್ಣುಗೂ ಹೇಳಿದ ಪರಾಶರ ಭಟ್ರಲ್ಲಿ ಹೇಳಿದ್ದೀನಿ, ವಿಶ್ವಂ ವಿಷ್ಣುಗೂ ಒಂದೇ ವ್ಯತ್ಯಾಸ. ವಿಶ್ವಂ ಅನ್ನೋದು ಜಗತ್ ಕಾರಣತ್ವ ಮತ್ತು ಪ್ರವೇಶವನ್ನು ಸೂಚಿಸುತ್ತೆ. ವಿಷ್ಣು ಇದು ಅಲ್ಲಿ ವಿಷ ಪ್ರವೇಶನೆ, ಇದು ವಿಷಲ್ ವ್ಯಾಪ್ತಿ, ದೊಡ್ಡ ಷಣ್ಮುಖಾಶ, ಇದು ವಿಷಲ್ ವ್ಯಾಪ್ತಿ. ಆ ವಿಷ ಧಾತುವಿಂದ ವಿಶ್ವಂ ಬಂದಿದೆ. ವಿಷಲ್ ಧಾತುವಿಂದ, ವಿಷಲ್ ಅಂದ್ರೆ ವಿಷ ಧಾತುವೆ ಅದು, ಅದಕ್ಕೆ ಎಲ್ಲ ಸುಮ್ಮನೆ ಸೇರಿಸಿದಾರೆ ಇವರು ಪಾಣಿನಿ ಹೇಳೋದು. ಅದರಿಂದ ವಿಷಲ್ ಅದು ವ್ಯಾಪ್ತಿಯನ್ನು ತೋರಿಸುತ್ತೆ ಎಲ್ಲಾ ಕಡೆ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಶ್ರುತಿನೇ ಕೊಂಡಾಡುತ್ತೆ. ವ್ಯಾಪಕತ್ವವನ್ನು ಹೇಳೋದ್ರಿಂದ ಅಂತರ್ಬಹಿಶ್ಚ ತತ್ಸರ್ವಂ, ಎಲ್ಲಾ ಕಡೆಯೂ ಎಲ್ಲ ಕಡೆಯೂ ಏನು ಅಂತರ್ಯಾಮಿಯಾಗಿ ಪ್ರವೇಶನದಲ್ಲಿರೋದು ಅವನೇ ಇದ್ದಾನೆ, ಹೊರಗಡೆ ಸಹ ಅವನೇ ಇದ್ದಾನೆ ಹೇಳ್ತಾರೆ. ಆ ಥರ ಇಲ್ಲಿ ವಿಷಲ್ ವ್ಯಾಪ್ತವಿಂದ ಆ ವ್ಯಾಪ್ತಿ ಏನದು ವಿಷ್ಣು ಇದು ತೋರಿಸುತ್ತೆ ಅದನ್ನ. ಇದು ಮಧ್ವ ಭಾಷೆಯಲ್ಲಿ ತುಂಬಾ ಚೆನ್ನಾಗಿದೆ, ನೋಡೋಣ ಆ ಸಮಯದಲ್ಲಿ ಅದನ್ನ. ಅವಾಗ ಹೇಳ್ತಾರೆ ಕಡೆಗೆ, ಅವಾಗ ಹೇಳ್ತಾರೆ ಇದರಲ್ಲಿ ಇವರು ಇಷ್ಟು ಅದ್ಭುತವಾಗಿ ಇನ್ನೊಂದು ಋಗ್ವೇದದಲ್ಲಿ ಒಂದು ಮಂತ್ರವನ್ನು ಕೊಡ್ತಾರೆ ಅದಕ್ಕೆ ಇದು ಇತ್ಯಾಕಂದ್ರೆ ವಿಷ್ಣು ಅಂತ ಇದು ಶ್ರುತಿನಲ್ಲೂ ಸಹ ಕೊಂಡಾಡುತ್ತೆ. ಇಲ್ಲಿ ವಿಷ್ಣು ಅನ್ನೋದನ್ನು ಶ್ರುತಿನಲ್ಲೂ ಪದವನ್ನು ಕೊಂಡಾಡುತ್ತೆ ಅದರಲ್ಲಿ. ಅದಕ್ಕೆ ಋಗ್ವೇದದಲ್ಲಿ ಮತ್ತೆ ಯಜುರ್ವೇದದಲ್ಲಿ ಮತ್ತೆ ಒಂದು ಸ್ವಲ್ಪ ವ್ಯತ್ಯಾಸ ಯಜುರ್ವೇದದಲ್ಲಿ ಬರುತ್ತೆ. ಅದಕ್ಕೆ ತಮಸ್ತೋತಾರ ಪೂರ್ಯಂ ಯಥಾ ವಿಧ ಋತಸ್ಯ ಗರ್ಭಗುಂ ಹವಿಷಾ ಪಿಪರ್ತನಾಂ ಆಸ್ತ್ಯ ಜಾನಂತೋ ನಾಮಚಿದ್ ವಿಭಕ್ತನಾಂ ಬೃಹತ್ತೇ ವಿಷ್ಣು ಸುಮತಿಂ ಭಜಾಮಹಿ ಅಂದ್ಬಿಟ್ಟು ಇದು ಋಗ್ವೇದದಲ್ಲಿ ಬರುತ್ತೆ. ಇದು ಯಜುರ್ವೇದದಲ್ಲೂ ಇದೇ ಮಂತ್ರ ಬರುತ್ತೆ ಅದಕ್ಕೆ. ಅದರಿಂದ ಇಲ್ಲಿ ಹೇಳ್ತಾರೆ ತಮೋ ಸ್ತೋತಾರ ಪೂರ್ಯಂ ಯಥಾವಿಧ ಋತಸ್ಯ. ಪೂರ್ವಂ ಹಿಂದೆಯಿಂದ ಯಾರು ಅವನೇ ಸನಾತನ, ಯಥಾವಿಧ ಯಾರಿದ್ದಾನೋ ಅವನು, ಪೂರ್ಯಂ ಯಾರಿದ್ದಾನೋ ಮುಂದೆ ಯಾರಿರ್ತಾನೋ, ಈಗಲೂ ಯಾರಿರ್ತಾನೋ ಮುಂದೇನೂ ಯಾರಿರ್ತಾನೋ ಅದಕ್ಕೆ ಅವನು ಗರ್ಭಗಂ ಹವಿಷಾ ಪಿಪರ್ತನ. ಅವನು ಎಲ್ಲರನ್ನೂ ತನ್ನ ಗರ್ಭದಲ್ಲಿ ಇಟ್ಕೊಂಡು, ಲಯ ಕಾಲದಲ್ಲಿ ಗರ್ಭದಲ್ಲಿ ಇಟ್ಕೊಂಡು ಸೃಷ್ಟಿಯ ಕಾಲದಲ್ಲಿ ಹೊರಗಡೆ ತಿಳಿಸಿ ಮತ್ತೆ ತನ್ನ ತೊಳ್ತಾನ ಹವಿಷಾ ಪಿಪರ್ತಾನ. ಅವಂದಾಗ ಹಾಸ್ಯ ಜಾನಂತೋ ನಾಮಚಿತ್, ಅವನಿಗೆ ಅನೇಕ ಹೆಸರುಗಳಿದೆ, ಶ್ರುತಿನೇ ಹೇಳುತ್ತೆ ಅವನ ಹೆಸರು ಇಷ್ಟು ತುಂಬಾ ಇದೆ. ಹಾಸ್ಯ ಅವನಿಗೆ ಜಾನಂತೋ, ಅದಕ್ಕೆ ನಾಮಚಿತ್ ವಿಭಕ್ತನ. ಸ್ವಲ್ಪ ಯಾವ್ದಾದ್ರು ಹೆಸರನ್ನಾದ್ರೂ ಹೇಳಿ ನಾಮ ಹೇಳ್ಬೇಕು ಅಂತ ವಿಭಕ್ತನ ಅನ್ನೋದಿರ್ತದೆ. ಅವನ ಎಷ್ಟೋ ಹೆಸರು ಭಗವಂತಂದು ಕೆಲವು ಹೆಸರನ್ನಾದ್ರೂ ಹೇಳಿ ಯಾಕೆಂದ್ರೆ ಹೇಳ್ತಾರೆ ನಾಮಚ ಮಹಸ್ತೆ ವಿಷ್ಣು
ಇದರಲ್ಲಿ ಮಹಸ್ತೆ ವಿಷ್ಣು ಅಂತ ಋಗ್ವೇದದಲ್ಲಿ ಬರುತ್ತೆ, ಮಹತ್ತೆ ವಿಷ್ಣು ಅಂತ ಯಜುರ್ವೇದ, ಅಷ್ಟೇ ವ್ಯತ್ಯಾಸ. ಮಹಾ ತೇ ವಿಷ್ಣು, ಅದು ಮಹತೆ ತೇ ವಿಷ್ಣು, ಅದು ಅಷ್ಟೇ ವ್ಯತ್ಯಾಸ, ತುಂಬಾ ಏನಿಲ್ಲ, ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ. ಮತ್ತೆ ಸುಮತಿಂ ಭಜಾಮಹೆ, ಅಂತಹ ವಿಷ್ಣುವನ್ನ, ಮಹತ್ತಾದ ವಿಷ್ಣು ಎಲ್ಲ ಕಡೆ ಇದೆ, ಅವನನ್ನ ಭಜಿಸಿರಿ, ಭಜಾಮಹೆ, ಭಜಿಸೋಣ ನಾವು ಅಂತ ಋಗ್ವೇದ ಹೇಳುತ್ತೆ. ಅದಕ್ಕೆ ಅದರಿಂದ ಅದಕ್ಕೆ ಹೇಳ್ತಾರೆ, ಅದಕ್ಕೆ ವಿಷ್ಣುವ್ರ ನಾಮ ಸಂಕೀರ್ತ್ಯಂ ಸಮ್ಮಕ್ ಜ್ಞಾನ ಪ್ರಾಪ್ತಯೇ ವಿಹಿತಂ. ಇಲ್ಲಿ ಅದಕ್ಕೆ ಇವರು ಅರ್ಥವನ್ನು ಮಾಡ್ತಾರೆ. ಯಾತಕ್ಕೆ ಸ್ತುತಿ ಹೇಳ್ತೇವೆ ಅಂದ್ರೆ ಸಮ್ಯಕ್ ಜ್ಞಾನ ಪ್ರಾಪ್ತಯೇ ವಿಹಿತಂ. ವಿಷ್ಣುವಿನ ಹೆಸರು ನಮ್ಮ ಹೇಳಿದ್ರೆ ನೀವು ಒಳ್ಳೆಯ ಜ್ಞಾನವನ್ನು ಪಡ್ಕೋಬಹುದು, ವಿಹಿತವಾಗಿದೆ. ಅದಕ್ಕೆ ಶ್ರುತಿ ಹೇಳ್ತಾ, ಅದಕ್ಕೆ ತಮಸ್ತೋತಾರಂ ಯಥಾವಿಧಸ್ಯ ಅಂತ. ಅದಕ್ಕೆ ತಮಸ್ತೋತಾರಂ ಮಾಡ್ಬೇಕಾದ್ರೆ ಅಲ್ಲಿ ಪುರಾಣ ಇತಿಹಾಸಗಳನ್ನು ಸೇರಿಸ್ಕೊ, ಅವರು ಹೇಳುತ್ತೆ ಅನ್ನೋದು ಸ್ತೋತಾರ. ಸ್ತೋತಾರ ಏನ್ ಸ್ತೋತಾರ ಯಾರ್ಯಾರು ಮಾಡ್ತಾರೆ? ಬರೀ ಋಷಿಗಳೇ ಅಲ್ಲ, ವೇದಗಳು, ಪುರಾಣಗಳು, ಇತಿಹಾಸಗಳು ಅದು ಸಹ ಮಾಡುತ್ತೆ. ಅದಕ್ಕೆ ಅವನು ಹೇಳ್ತಾರೆ, ಜನ್ಮ ಸಮಾಪ್ತಿ ಜ್ಞಾನೇನ ಸತ್ಯಸ್ಯ ಗರ್ಭಂ ಜನ್ಮ ಹಾಸ್ಯ ನಾಮಚಿತ್ ಗರ್ಭಗಂ ಪೇಶಾಂತ್ ಬರ್ತಾ ಇರುತ್ತಲ್ಲ, ನೀವು ವಿಷ್ಣುವಿನ ಭಜನೆ ಮಾಡ್ದ ಅಂದ್ರೆ ಅದ್ಭುತವಾಗಿ ಹೇಳ್ತಾರೆ ಜನ್ಮ ಸಮಾಪ್ತಿ ಆಗುತ್ತೆ ನಿಮ್ಗೆ ಅಂತ ಶಂಕರಾಚಾರ್ಯ ಅದ್ಭುತವಾಗಿ. ವಿಷ್ಣುವಿನ ಮಾಡಿದ್ರೆ ನಿಮ್ಮ ಜನ್ಮ ಅಂದ್ರೆ ಮತ್ತೆ ನಾವು ಹಿಂದಿರುಗಿ ಬರೋದಿಲ್ಲ ಅಂತ, ಜನ್ಮ ಸಮಾಪ್ತಿ ಆಗುತ್ತೆ. ಅದಕ್ಕೆ ಜಾನಂತ ಅಂತ ತಿಳ್ಕೊಳ್ಳಿ ಆ ವಿಷ್ಣು. ಅದಕ್ಕೆ ನಾಮಾಪಿ ಆವದತ ಇರೋರು ವ್ಯಾಖ್ಯಾನ ಮಾಡೋದು ತಿಳ್ಕೊಳ್ಳಿ. ಅದರಿಂದ ಅಸ್ಯ ನ ವಿಷ್ಣೋ ನಾಮಾಪಿ ಆವರ್ತದ ಅಂತ ವಿಷ್ಣುವಿನ ನಾಮರ್ತನ ಆವರ್ತನೆ ಮಾಡಿ ಹೇಳ್ಕೊಡಿ. ಅದಕ್ಕೆ ಕಡೆಗೆ ಅನ್ಯೇ ವದಂತು ಮಾವ ಅಂತ ಅವ್ರು ಹೇಳ್ತಾರೆ. ಬೇರೆ ಇದು ಶಂಕರ ಭಾಷೆಯ, ಅದಕ್ಕೆ ಹೇಳ್ತಾರೆ ಅನ್ಯೇ ವದಂತು ಮಾವ, ಬೇರೆ ಹೆಸರುಗಳನ್ನ ಹೇಳ್ತಿರೋ ಇಲ್ಲೋ ಬಿಟ್ಬಿಡಿ, ಅದು ನಮಗೆ ಬೇಕಾಗಿಲ್ಲ. ಆದರೆ ವಿಷ್ಣೋಹ ವಯಂತೆ ಸರ್ವಂ ಅದು ವಿಷ್ಣುವಿನ ಹೆಸರನ್ನು ಯಾವಾಗ ಹೇಳಿ, ಬೇರೆ ಹೆಸರು ಹೇಳ್ತಿರೋ ಇಲ್ವೋ ಬಿಡಿ, ಅದು ಪರವಾಗಿಲ್ಲ, ಅದು ಹೇಳದೇ ಇದ್ರು ವಿಷ್ಣುವಿನ ಹೆಸರನ್ನು ಹೇಳದೇ ಇರಬೇಡಿ ಅಂತ ವೇದ ನಮ್ಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಅದು ಹೇಳ್ತಾರೆ ಅಂದ್ಬಿಟ್ಟು ಅದೊಂದು ಅರ್ಥವನ್ನು ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳ್ತಾರೆ, ವೇವೇಷ್ಟಿ ವ್ಯಾಪ್ನೋತಿ ಇತಿ ವಿಷ್ಣು. ಅದೇ ವೇವೇಷ್ಟಿ ಅದು ಅದೊಂದು ಧಾತುವಿನಲ್ಲಿ ಅದರಲ್ಲೂ ವ್ಯಾಪಕತೆ ತೋರಿಸುತ್ತೆ. ಆ ವಿ ಇರೋದ್ರಿಂದ ವೇವೇತಿ ವ್ಯಾಪ್ನೋತಿ ಇತಿ ವಿಷ್ಣು ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಪ್ತಿ ಹೇಗ್ ಬಂತು ಅಂತ ತೋರಿಸ್ತಾರೆ. ವೇವೇಷ್ಟಿಯಿಂದ ವ್ಯಾಪ್ತಿ ಹೇಗ್ ಬಂತು ಅಂತ ತೋರಿಸ್ತಾರೆ. ಅದು ವ್ಯಾಕರಣ, ಆ ವಿಷಯ ನಾವು ಬೇಡ ಅದನ್ನ. ಅದರಿಂದ ಅವಾಗ ನಾವು ಹೆಚ್ಚಕಿಂಚಿತ್ ಜಗತ್ತಸ್ಮಿನ್ ಆ ಮಂತ್ರವನ್ನು ಹೇಳಿ ಇದರಿಂದ ಏನ್ ಮಾಡ್ತಾ ಎಲ್ಲವೂ ಸಹ ಬರುತ್ತೆ. ಅದಕ್ಕೆ ಆಮೇಲೆ ಅವರು ಆತ್ಮಬೋಧ ಉಪನಿಷತ್ ಅಂತ ಒಂದು ಉಪನಿಷತ್ ಇದೆ, ಅದರಲ್ಲಿ ಒಂದು ಮಂತ್ರವನ್ನ ತೋರಿಸ್ಕೊಟ್ಟಾರಿಗೆ. ಸರ್ವಭೂತ ಸ್ಥಿತಂ ನಾರಾಯಣಂ ಕಾರಣ ಪುರುಷಂ ಅಕಾರಣಂ ಪರಬ್ರಹ್ಮ ಶೋಕಮೋಹ ವಿನಿರ್ಮುಕ್ತಂ ವಿಷ್ಣುಂ ಧ್ಯಾಯನ್ ನಸೀದತಿ ಅಂದ್ಬಿಟ್ಟು ಅದ್ರ ಹೇಳ್ತೇನೆ. ಅದಕ್ಕೆ ಸರ್ವಭೂತ ಸ್ಥಿತಂ, ಎಲ್ಲಾ ಭೂತಗಳಲ್ಲೂ ಇರುವಂತಹ ನಾರಾಯಣ ಅವನೇ ಕಾರಣ ಪುರುಷ. ಅವನನ್ನ ದಿಕ್ ಮಾಡಿದ್ರೆ ಶೋಕಮೋಹ ವಿನಿರ್ಮುಕ್ತಂ, ಅವನನ್ನ ಸ್ತೋತ್ರ ಮಾಡಿದ್ರೆ ಶೋಕ ಮೋಹ ಎಲ್ಲದಿಂದ ನಾವು ವಿನಿರ್ಮುಕ್ತ ಆಗ್ತೀವಿ. ಅದರಿಂದ ವಿಷ್ಣುಂ ಧ್ಯಾಯನ್ನ ಅವಸೀದತಿ, ಅದರಿಂದ ವಿಷ್ಣುನ್ ಧ್ಯಾಯನ್ನ ಅವಸೀದತಿ, ವಿಷ್ಣುವನ್ನ ಧ್ಯಾಯ ಮಾಡಿದ್ರೆ ನೀವು ಅವಸೀದತಿಯಿಂದ ಕೆಟ್ಟೋಗೋದಿಲ್ಲ, ನೀವು ಒಳ್ಳೇದೇ ಆಗುತ್ತೆ ನಿಮಗೆ ಅಂದ್ಬಿಟ್ಟು ಅದನ್ನ ನಾವು ತೆಗೆದು ತೋರಿಸಿದ ಕಡೆಗೆ. ಅವಾಗ ಆಮೇಲೆ ವಿಷ್ಣು ಪುರಾಣದಲ್ಲೂ ಒಂದು ಇದು ಶ್ಲೋಕ ಅವರು ಎಲ್ಲರೂ ಹೇಳ್ತಾರೆ, ವಿಷ್ಣು ಪುರಾಣವನ್ನು ಯಾರು ಬಿಡೋದಿಲ್ಲ. ಅದಕ್ಕೆ ವಿಷತೇರ್ವಾ ನುಕ್ಪ್ರತ್ಯಯಾಂತಶ್ಚ ರೂಪಂ ವಿಷ್ಣುರಿತಿ ಯಸ್ಮಾದ್ ವಿಷ್ಣುವಿದಂ ಸರ್ವಂ ತಸ್ಯ ಶಕ್ತಿಯ ಮಹಾತ್ಮನಃ ತಸ್ಮಾದ್ ವಿಷ್ಣುರಿತಿ ಖ್ಯಾತೋ ವಿಷಯರ್ಧಾತೋ ಪ್ರವೇಶನಾತೆ. ಇಲ್ಲಿ ಆ ವಿಷಲ್ ವ್ಯಾಪ್ತಿ ಅಲ್ಲದೆ ವಿಷಯ ಧಾತು ಅದು ಪ್ರವೇಶನ, ವಿಷಯ ಪ್ರವೇಶನ ಅಂತ ಹೇಳಿದ್ವಲ್ಲ, ಅದರಲ್ಲೂ ಅದು ಹೇಳ್ತಾರೆ. ಅಂದ್ರೆ ಯಸ್ಮಾತ್ ವಿಶ್ವವಿದಂ ಸರ್ವಂ, ಅವನು ಭಗವಂತ ವಿಶ್ವವಿದಂ ಸರ್ವಂ ತಸ್ಯ ಶಕ್ತಿಯ ಮಹಾತ್ಮನ, ಅವನ ಶಕ್ತಿಯಿಂದ ಮಹಾತ್ಮನ ಅವರಿಂದ ಎಲ್ಲರೂ ಸಹ ಪ್ರವಿಷ್ಟರಾಗಿರೋದ್ರಿಂದ ಅವನು ವಿಷ್ಣು ಅಂತ ಪ್ರಸಿದ್ಧನಾಗಿದ್ದಾನೆ. ಅದಕ್ಕೆ ಅದು ವಿಷಯ ಧಾತುವಿನಿಂದ ಪ್ರವೇಶ ಅನ್ನೋದ್ರಲ್ಲಿ ಬಂದಿದೆ ಅಂತ ವಿಷ್ಣು ಪುರಾಣದ ಶ್ಲೋಕವನ್ನು ಸಹ ತೋರಿಸ್ತಾರೆ. ಅದು ಎರಡನೇದಾಯ್ತು. ಅಲ್ಲಿಗೆ ಮೂರನೇದು ವಷಟ್ಕಾರ. ನಾವು ಹೇಳಿದ್ರೆ ಇದರಲ್ಲಿ ವಷಟ್ಕಾರದಲ್ಲಿ ತುಂಬಾ ಎಲ್ಲರೂ ವ್ಯತ್ಯಾಸ, ಯಾಗಕ್ಕೆ ಸಂಬಂಧಪಟ್ಟಿದ್ದರಿಂದ ಅದಕ್ಕೆ ಅವಾಗ ಹೇಳ್ತಾರೆ ಯದುದ್ದೇಶ ನದ್ವರೆ ವಷಟ್ಕೇತೆ ಸ ವಷಟ್ಕೋರಗ. ಯಾರು ಉದ್ದೇಶದಿಂದ ಅಂದ್ರೆ ಒಂದು ಯಾಗದಲ್ಲಿ ಯಾವುದಕ್ಕೊಂದು ಉದ್ದೇಶದಿಂದ ಯಾಗವನ್ನ ಮಾಡ್ತೀವಿ, ಯಾವ್ದು ಉದ್ದೇಶದಿಂದ ಅಧ್ವರ್ಯವಾದವರು ವಷಟ್ ಅಂತ ಹೇಳಿ ಹೋಮವನ್ನು ಮಾಡ್ತಾರೋ, ಆಶ್ರಾವಯ ನಾವು ಹೇಳಿದ್ನಲ್ಲ
ಆಶ್ರಾವಯ ತದ್ವಶ ಅಸ್ತುಷ್ಟೌ ಷಟ್ ಅಂದ್ಬಿಟ್ಟು 9-17 ಅಕ್ಷರವನ್ನು ತೋರಿಸೋದಿಲ್ಲ ಅದರಲ್ಲಿ ಯಾರು ಹೋಮ ಮಾಡ್ತಾರೋ ಅದರಿಂದ ವಷತ್ಕಾರ ಅನ್ನೋ ಇದು ಬರುತ್ತೆ. ಅದಕ್ಕೆ ಅವಾಗ ಯಜ್ಞವ ವಷತ್ಕ್ರಿಯ ಯಜ್ಞದಲ್ಲಿ ವಷತ್ಕಾರ ಕ್ರಿಯೆ ಇರೋದ್ರಿಂದ ಅವನಿಗೆ ವಷತ್ಕಾರ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಯಜ್ಞೋ ವೈ ವಿಷ್ಣು ಅಂತ ಶ್ರುತಿ ಕೊಂಡಾಡುತ್ತೆ. ವಿಷ್ಣುವೇ ಅಲ್ವೇ ಯಜ್ಞ, ಅದರಿಂದ ಅದರಿಂದ ಮಾಡ್ತಾರೆ. ಅದಕ್ಕೆ ಶ್ರುತೇರ್ ಯಜ್ಞೋ ವಷತ್ಕಾರ ಅದನ್ನ ಹೇಳ್ಕೊಂಡ್ಬರ್ತಾರೆ ಕಡೆಗೆ. ಅದಕ್ಕೆ ಅದನ್ನು ಹೇಳ್ತಾರೆ ಕಡೆಗೆ. ಐತರೇಯ ಬ್ರಾಹ್ಮಣದಲ್ಲಿ ಒಂದು ಹೇಳ್ತಾರೆ, ಏನ ವಷತ್ಕಾರಾದಿ ಮಂತ್ರಾತ್ಮನಾವ ದೇವಾನ್ ಪ್ರೀಣಯತಿ ಸ ವಷತ್ಕಾರ. ಯಾವ ಒಂದು ವಷಟ್ಕಾರ ಮಂತ್ರದಿಂದ ದೇವತೆಗಳನ್ನ ಪ್ರೀಣಯತಿ, ಪ್ರೀತಿ ಅಂದ್ರೆ ಅವ್ರನ್ನ ಪ್ರೀತಿಗೊಳಿಸಲ್ಪಡಿಸ್ತಾರೋ, ಅವರನ್ನ ಸಂತೋಷ ಪಡಿಸ್ತಾರೋ ಅವನು ಸಹ ವಷಟ್ಕಾರ. ಅಂದ್ರೆ ಯಾರ ಒಂದು ಅಂದ್ರೆ ಇಲ್ಲಿ ಎಲ್ಲವೂ ವಿಷ್ಣುವಿಗೆ ಕೊಡೋದು, ಯಾರ ಒಂದು ವಿಷ್ಣುವಿಗೆ ಕೊಡುವ ಒಂದು ವಷಟ್ಕಾರದ ಒಂದು ಹೋಮದಿಂದ ಎಲ್ಲ ದೇವತೆಗಳು ಪ್ರೀತಿ ಪಡ್ತಾರೋ ಅದರಿಂದ ಸಹ ವಷಟ್ಕಾರ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಪ್ರಜಾಪತಿಶ್ಚ ವಷಟ್ಕಾರಶ್ಚ ಐತೇರ ಬ್ರಾಹ್ಮಣದಲ್ಲಿ ಬರುತ್ತೆ. ದೇವತಾವ ಪ್ರಜಾಪತಿಶ್ಚ, ಯಾರನ್ನ ಸಂತೋಷ ಪಡ್ತಾರೆ? ದೇವತಾವ ಪ್ರಜಾಪತಿಶ್ಚ, ದೇವತೆ ಆಗ್ಲಿ, ಇಲ್ಲಿ ಪ್ರಜಾಪತಿ ಅಂದ್ರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮನೇ ಆಗ್ಲಿ, ಅದರಿಂದ ಸಂತೋಷ ಪಡ್ತಾರಲ್ಲ ಅದು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ದಂಗೆ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಬೇವಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮಯ ವಿಷ್ಣು ಪ್ರಸೀದತು ಅಂತ ಇದು ವಿಷ್ಣು ಸ್ಮೃತಿ ಶ್ಲೋಕವನ್ನು ಹೇಳಿದ್ವಿ. ಅದರಲ್ಲಿ ಹಿಂದೆನೆ ಹೇಳಿದ್ವಿ ಇದಕ್ಕೆ. ಅಂದ್ರೆ ಚತುರ್ಭಿಶ್ಚ ಅಂತ ಹೇಳ್ಬೇಕಾದ್ರೆ 4 ಹೇಳಿದ್ವಿ. ಅದಕ್ಕೆ ಆಶ್ರಾವಯ 4 ಅಕ್ಷರ ಅದು ಹೇಳಿದ್ವಿ. 4 ಅಸ್ತು ಶ್ರೌಷಟ್ ಇದನ್ನ ಅದ್ರಲ್ಲಿ ಹೇಳಿದೆ ಅದಕ್ಕೆ. ಆಮೇಲೆ ಅದಾದ್ಮೇಲೆ 2 ಯಜ ಅನ್ಬಿಟ್ಟು, ಆಮೇಲೆ ಯಜಾಮಹೆ ಅನ್ನೋದು 5, ಅದಾದ್ಮೇಲೆ ವೌಷಟ್ ಅನ್ನೋದು 2, ಒಟ್ಟು 17 ಅಕ್ಷರಗಳಿಂದ ಮಾಡುವಂತ ಹೋಮ. ಅದಕ್ಕೆ ಸಪ್ತದಶ ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮನಲ್ಲ, ಭಗವಂತನ್ನೇ ಹೇಳೋದು. ಬ್ರಹ್ಮ ವೈ ಸಪ್ತದಶ ಅನ್ಬಿಟ್ಟು, ಅದಕ್ಕೆ ಬ್ರಹ್ಮನೇ ಅಲ್ವೇ 17 ಅಕ್ಷರದಿಂದ ಹೇಳಲ್ಪಡುವನು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಈಗಲೂ ವಾಜಪೇಯಿ ಯಾಗದಲ್ಲಿ ಮಾತ್ರ 17 ಪಶು, ಬೇರೆ ಯಾವ್ದಲ್ಲೂ 2-3 ಮಾತ್ರ ಇರುತ್ತೆ. ವಾಜಪೇಯಿ ಯಾಗದಲ್ಲಿ 17 ಪಶುಗಳನ್ನ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅದರಲ್ಲಿ ಆದಾನ ಮಾಡ್ತಾರೆ, ಅದರಲ್ಲಿ ಕೊಡ್ತಾರೆ, ಅದು ಹೋಮದ ಮಾಡ್ತಾರೆ. ಅದಕ್ಕೆ 17 ಅನ್ನೋದು ಬಹಳ ವಿಶೇಷವಾದದ್ದು. ಅದು ವಷತ್ಕಾರ ಅನ್ನೋದ್ರಲ್ಲಿ 17 ಅಕ್ಷರವು ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಆಮೇಲೆ ಭೂತಭವ್ಯ ಭವತ್ ಪ್ರಭು ಅನ್ನೋದಕ್ಕೆ ಇದೇ ತರ. ಅದಕ್ಕೆ ಇದು ಅದೇ ಜಾಸ್ತಿ ವ್ಯತ್ಯಾಸ ಅಲ್ಲ. ಭೂತಂಚ ಭವ್ಯಂಚ ಭವಚ್ಚ ಭೂತ ಭವ್ಯ ಭವಂತಿ. ಯಾರು ಭೂತ ಅಂದ್ರೆ ಹಿಂದೆ, ಭವ್ಯ ಈಗ, ಆಮೇಲೆ ಮುಂದೆ ಆಗೋದು, ಆಮೇಲೆ ಭವಚ್ಚ ಮುಂದೆ ಬರುವಂತದ್ದು, ಭವ್ಯಂಚ ಇರೋದು ಭೂತ ಹಿಂದೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಯಾರು ಇರ್ತಾರ ಭವಂತಿ ಅವನು ಭೂತ ಭವ್ಯ, ಎಲ್ಲಕ್ಕೂ ಕಾಲಕ್ಕೂ ಪ್ರಭು ಅವನು. ಭೂತಕಾಲಕ್ಕೂ ಪ್ರಭು, ವರ್ತಮಾನ ಕಾಲಕ್ಕೂ ಅವನೇ ಪ್ರಭು, ಮುಂದೆ ಬರುವಂತಹ ಭವಿಷ್ಯತ್ ಕಾಲಕ್ಕೂ ಅವನೇ ಪ್ರಭು. ಅದಕ್ಕೆ ಭೂತ ಭವ್ಯ ಭವತ್ ಪ್ರಭು. ಅದಕ್ಕೆ ತೇಷಾಂ ಪ್ರಭು ಭೂತ ಭವ್ಯ, ಯಾರು ಈ ಕಾಲಕ್ಕೆ ಪ್ರಭುವಾಗಿದಾನೋ ಅದರಿಂದ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತಾರೆ ಕಡೆ. ಅದರಿಂದ ಕಾಲಭೇದ ಮನಾಧೃತ್ಯ ಸನ್ಮಾತ್ರ ಪ್ರತಿಯೋಗಿಕಂ ಐಶ್ವರ್ಯಮಸ್ಯ ಇತಿ ಪ್ರಭುತ್ವಂ ಕಡೆ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅವನಿಗೆ ಅಂದ್ರೆ ಪ್ರಭುತ್ವ ಅಂದ್ರೆ ಅದೇ ಅವನಿಗೆ ಕಾಲಭೇದ ಅನಾದೃತ್ಯ, ಅವನಿಗೆ ಯಾವ ಕಾಲ, ಅವನು ಎಲ್ಲಾ ಕಾಲದವರಿಂದ ಅವನು ಕಾಲಭೇದ ಅನಾದೃತ್ಯ ಅದು ಯಾವುದು ಅವನಿಗಿಲ್ಲ. ಅದಕ್ಕೆ ಅವನು ಅದೇ ಅವನಿಗೆ ಐಶ್ವರ್ಯ ಅನ್ನೋದು. ಯಾಕೆಂದ್ರೆ ಅವನ ಒಡೆತನವೇ ಅವನಿಗೆ, ಎಲ್ಲವೂ ಅವನ ವಸ್ತು ಆಗಿರೋದ್ರಿಂದ, ಅವನ ಒಂದು ನಿಯಮದಲ್ಲಿ ಇರೋದ್ರಿಂದ ಅವನಿಗೆ ಅದು ಐಶ್ವರ್ಯ ಇದ್ದ ಹಾಗೆ. ನಾವು ಯಾರು ದಾಸರೋ ನಾವು ಅವರಿಗೆ ಐಶ್ವರ್ಯ, ಅವರಿಗೆ ನಾವು ಅಂದ್ರೆ ಹೇಳ್ದಂಗೆ ಕೇಳ್ತೀವಲ್ಲ ಅದಕ್ಕೆ. ಅದನ್ನ ಯಾವ ಕಾಲಭೇದವನ್ನು ಲೆಕ್ಕಿಸದೆ ಅವನಿಗೆ ಇರುವಂತಹವನವನು, ಹಾಗಾಗಿ ಅದನ್ನು ಹೇಳ್ತಾರೆ. ಆಮೇಲೆ ಭೂತಕೃತ್ ಅನ್ನೋದಕ್ಕೆ ಒಂದು ಇದು 5ನೇದು. ಅದಕ್ಕೆ ಇದರಲ್ಲಿ ಇಲ್ಲಿ ಸ್ವಲ್ಪ ಇವರು ವ್ಯತ್ಯಾಸವಾಗಿ ಹೇಳ್ತಾರೆ, ಅದೇ ಅರ್ಥ, ಅದನ್ನ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾರೆ ಇವರು. ಭೂತಕೃತನಿಗೆ ರಜೋಗುಣಂ ಸಮಾಶ್ರಿತ್ಯ ವಿರಿಂಚ ರೂಪೇಣ ಭೂತಾನಿ ಕರೋತಿ ಇತಿ ಭೂತಕೃತೆ. ಅಂದ್ರೆ ರಜೋಗುಣವನ್ನ ಆಶ್ರಯ ಮಾಡ್ಕೊಂಡು ಅವನೇನ್ ಭಗವಂತ ಅಂದ ವಿರಿಂಚ ರೂಪೇಣ ಭೂತಾನಿ ಕರಂತಿ, ಅಂದ್ರೆ ಚತುರ್ಮುಖ ಬ್ರಹ್ಮನ ರೂಪೇಣ ಭೂತಾನಿ ಕರೋತಿ, ಭೂತಗಳನ್ನ ಸೃಷ್ಟಿ ಮಾಡಿಸ್ತಾನೆ. ಚತುರ್ಮುಖ ಬ್ರಹ್ಮನ್ನೇ ರಜೋಗುಣವನ್ನ ಪ್ರಧಾನವಾಗಿ ಇಟ್ಕೊಂಡು ಬ್ರಹ್ಮನಿಂದ ಲೋಕವನ್ನ ಸೃಷ್ಟಿ ಮಾಡಿಸ್ತಾನೆ ಯಾರು ಭಗವಂತ. ಅವನು ಭೂತಕೃತನ ಯಾತಕ್ಕೆ ಅವನಿಗೆ ಅಂತ. ಇಲ್ಲಿ ಬ್ರಹ್ಮನ್ ಚತುರ್ಮುಖ ಬ್ರಹ್ಮ ಭೂತಕೃತಲ್ಲ, ಅವನಿಂದ ಮಾಡಿಸೋನು, ಕೈ ಹಿಡಿದು ಬರೆಸ್ತಾರಲ್ಲ ಆ ತರ ಮಾಡಿಸ್ತಾನೆ. ಅದಕ್ಕೆ ಅದರಿಂದ ಭೂತಾನಿ ಕರೋತಿ. ತಮೋಗುಣ ಆಸ್ಮಾಯ ಸ ರುದ್ರಾತ್ಮನ ಭೂತಾನಿ ಕೃಂತತಿ
ಏನಸ್ತಿ ಅಂದ್ಬಿಟ್ಟು ತಮೋ ಗುಣವನ್ನ ಇಟ್ಕೊಂಡು ರುದ್ರ ಮೂಲಕ ರುದ್ರನಿಗೆ ನೋಡಿ ಶಂಕರ ಹೇಳೋದು ರುದ್ರನಿಗೆ ಆತ್ಮನಾಗಿ ಇದ್ದು ರುದ್ರಾತ್ಮನ ಭೂತಾನಿ ಕೃಣೋತಿ ಭೂತಗಳನ್ನ ಕೃಣೋತಿ ಅವುಗಳನ್ನ ಇದು ಇದು ಮಾಡ್ತಾನೆ. ಆಮೇಲೆ ಕೃಣೋತಿ ಅದಕ್ಕೆ ಹಿಂಸೆಯನ್ನು ಮಾಡ್ತಾನೆ. ಅದರಿಂದ ಇದು ಇತಿವಾ ಭೂತಕೃತೆ. ಯಾಕೆ ಹಿಂಸೆ ಅಂದ್ರೆ ಹಿಂಸೆ ಅಂದ್ರೆ ನಾವು ಚಿತ್ರಹಿಂಸೆ ಆ ಥರ ಅಂತಲ್ಲ, ನಮಗೆ ಇಲ್ಲಿ ಇದ್ದು ಕರ್ಮಾನುಗುಣವಾಗಿ ನಮಗೆ ನಡೆಸ್ಕೊತಾನಲ್ಲ, ಅದೊಂದು ಹಿಂಸೆ ತಾನೆ ಬಿದಿರೋದು. ಅದರಿಂದ ರಜೋಗುಣದಿಂದ ಚತುರ್ಮುಖ ಬಣ್ಣನಿಂದ ಸಮಷ್ಟಿ ಇದು ವ್ಯಷ್ಟಿ ಸೃಷ್ಟಿಯನ್ನ ಮಾಡಿಸಿ ರುದ್ರನಿಂದ ಅದನ್ನ ಮತ್ತೆ ಪ್ರಳಯದಲ್ಲಿ ಹೋಗೋದು ಮಾಡ್ತಾನಲ್ಲ, ಅದರಿಂದ ಅವನು ಭೂತಕೃತೆ ಅಂತ ಅದ್ಭುತವಾಗಿ ಹೇಳ್ತಾರೆ ಕಡೆಗೆ. ಆಮೇಲೆ ಭೂತ ಭೃತ್ ಅನ್ನೋದಕ್ಕೆ ಹೇಳ್ತಾರೆ 6ನೇ ಹೆಸರು. ಅದಕ್ಕೆ ಸತ್ವಗುಣಂ ಅಧಿಷ್ಠಾಯ ಭೂತಾನ್ ವಿಪರ್ತಿ ಪಾಲಯತಿ. ಅದೇ ರಜೋ ತಮ ಹೇಳ್ಬಿಟ್ರಿ, ಸತ್ಯಗುಣ ಉಳ್ಕೊಂತಲ್ಲ, ಅದಕ್ಕೆ ಸತ್ಯಗುಣಂ ಅಧಿಷ್ಠಾಯ ಭೂತಾನಿ ವಿಪರ್ತಿ ಪಾಲಯತಿ ಧಾರಯತಿ ಪೋಷಯತಿ ವಾ ಭೂತಭೃತೆ. ಎಲ್ಲ ಒಂದೇ ಪದದಲ್ಲಿ ಹಾಕ್ಬಿಟ್ರು. ಸತ್ವಗುಣವನ್ನ ಅಧಿಷ್ಠಾಯ, ಸತ್ವಗುಣವನ್ನ ಆಲಂಬನೆ ಮಾಡಿಕೊಂಡು ಭೂತಾನಿ ಎಲ್ಲ ಭೂತಗಳನ್ನ ಬಿಭರ್ತಿ ಧರಿಸ್ತಾನೆ ಅವನು. ಆ ಬಿಭರ್ತಿ ಅನ್ನೋದಕ್ಕೆ ಹೇಳ್ತಾರೆ. ಏನಪ್ಪ ಬಿಭರ್ತಿ ಅಂತ ಅಂದ್ರೆ ಭೃತಿ ಅನ್ನೋದಕ್ಕೆ ಬಿಭರ್ತಿ ಏನಂದ್ರೆ ಪಾಲಯತಿ ಧಾರಯತಿ ಪೋಷಯತಿ, ಇದು ಭೂತಭೃತ. ಅವನೇ ನಮ್ಮನ್ನ ಧರಿಸ್ಕೊಂಡಿದ್ದಾನೆ, ನಮ್ಮನ್ನ ಪಾಲನೆಯನ್ನು ಮಾಡ್ತಾನೆ, ಪೋಷಣೆಯನ್ನು ಮಾಡ್ತಾನೆ. ಅದು ಪಾಲನೆ ಪೋಷಣೆ ಅಂತ ಹೇಳ್ತೀವಲ್ಲ, ಅದರಿಂದ ಅವನು ಭೂತ ಭೃತಿ ಅಂತ ಹೆಸರು ಬಂದಿದೆ ಭಗವಂತನಿಗೆ ಅಂತ ಅದ್ಭುತವಾಗಿ. ಇದು ತುಂಬಾ ಏನು ವ್ಯತ್ಯಾಸ ಎಲ್ಲ ಎಲ್ಲರೂ ಹೇಳಿದ್ರೆ ಬೇರೆ ತರ ಹೇಳಿದ್ರೆ ಅಷ್ಟೇ. ಆಮೇಲೆ ಅದಕ್ಕೆ ಅನೇಕ ಕೃತಿ ಕ್ರಿಂಗ್ ಅನ್ನೋದಕ್ಕೆ ವ್ಯಾಕರಣ ಹೇಳ್ತಾರೆ. ವ್ಯಾಕರಣ ಎಲ್ಲ ಬೇಡ ನಮಗೆ. ಆಮೇಲೆ ಭಾವ ಅನ್ನೋದು 7ನೇ ಹೆಸರು. ಅದಕ್ಕೆ ಭಾವ ಅಂದ್ರೆ ಪ್ರಪಂಚ ರೂಪೇಣ ಭವತೀತಿ ಕೇವಲಂ ಭವತೀತಿ ವಾ ಭಾವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಪಂಚ ರೂಪದಿಂದ ಉಂಟಾಗ್ತಾನೆ. ಪ್ರಪಂಚ ಅಂದ್ರೆ ಪ್ರಪಂಚ ರೂಪದಿಂದ ಉಂಟಾಗ್ತಾನೆ ಭವತಿ. ಅವನು ಇದ್ರ ಕಾಲದಲ್ಲಿ ಅವತಾರ ಕಾಲಗಳಲ್ಲಿ ಎಲ್ಲ ಕಾಲದಲ್ಲಿ ಉಂಟಾಗ್ತಾನಲ್ಲ, ಅದರಿಂದ ಭಾವ ಉಂಟಾಗ್ತಾನೆ. ಅದರಿಂದ ಕೇವಲಂ ಭವತೀತಿವ ಅಂತಾನು ಆಗುತ್ತೆ. ಇಲ್ಲ, ಅವನು ಯಾವಾಗ್ಲೂ ಇರ್ತಾನೆ. ಭಾವ ಅಂದ್ರೆ ಇರೋದು. ಅದರಿಂದ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಬರ್ತಾನೋ, ಪ್ರಪಂಚ ಇಲ್ಲದೆ ಇದ್ರು ಕೇವಲ ಯಾವಾಗ್ಲೂ ಭಾವ ಇರ್ತಾನಲ್ಲ, ಭವತಿ ಇರ್ತಾನೋದ್ರಿಂದ ಭಾವ ಭವತಿ, ಅದರಿಂದ ಭಾವ ಪದ ಬಂದಿದೆ. ಅದರಿಂದ ಆ ಇರುವಿಕೆ ಅದು ಅವನು ಸತ್ತಾತ್ಮಕನಾದ್ರಿಂದ ಅವನು ಆ ತರ ವ್ಯಾಖ್ಯಾನ ಮಾಡ್ಕೋಬಹುದು. ಇಲ್ಲ, ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರಲ್ಲಿ ತಾನೂ ಒಂದು ಅವತಾರ ಮಾಡೋದ್ರಿಂದ ಭಾವ ತೋರ್ಕೊಳ್ಳೋದ್ರಿಂದ ಅಂತ ಹೇಳ್ಬೋದು. ಇಲ್ಲ, ಯಾವಾಗ್ಲೂ ಇರ್ತಾನಲ್ಲ ಅವನು, ಅದರಿಂದ ಹೇಳ್ಬೋದು ಅಂತ ಎರಡನ್ನೂ ಹೇಳ್ತಾರೆ. ಆಮೇಲೆ ಭೂತಾತ್ಮ ಅನ್ನೋದಕ್ಕೆ ಬರ್ತಾರೆ ನೆಕ್ಸ್ಟ್. ಅದಕ್ಕೆ ಭೂತಾನಾಂ ಅಂತರ್ಯಾಮಿ ಇತಿ ಭೂತಾತ್ಮ. ಎಲ್ಲಾ ಭೂತಗಳಿಗೂ ಅಂತರ್ಯಾಮಿಯಾಗಿರೋದ್ರಿಂದ ಅವನು ಭೂತಾತ್ಮ. ಇಲ್ಲಿ ಭೂತ ಅಂದ್ರೆ ಎಲ್ಲದು, ಎಲ್ಲಾ ಇದರಲ್ಲಿ ಇರುವಂತಹ ಚೇತನ ವಸ್ತುಗಳು ಇದ್ರಲ್ಲಿ ಬರ್ತಾರೆ. ಎಲ್ಲಾ ಚೇತನ ಅಚೇತನೂ ಬರ್ತದೆ ಅದರಲ್ಲಿ ಭೂತಾನಾಂ ಅಂತರ್ಯಾಮಿ ಇತಿ ಭೂತಾತ್ಮ. ಅದಕ್ಕೆ ಏಷದ ಆತ್ಮ ಅಂತರ್ಯಾಮಿ ಅಮೃತ. ಇದು ಅಂತರ್ಯಾಮಿ ಬ್ರಾಹ್ಮಣ ಅಂತ ಬರುತ್ತೆ, ಅದನ್ನ ತೋರಿಸ್ತಾರೆ. ಏಷದ ಆತ್ಮ ಅಂತರ್ಯಾಮಿ ಅಮೃತ ಅಂದ್ಬಿಟ್ಟು. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಪೃಥಿವೀ ಅಂತರ್ಯಾಮಿ ಮಯತಿ, ದ್ಯೋರ್ದ್ಯುವಮಯತಿ, ಒಂದೊಂದ ಅಮಂತಯಮಿತಿ. ಪೃಥಿವೀ ನ ವೇದ, ಅಂತರಿಕ್ಷ ನ ವೇದ, ದ್ಯೌರ್ನ ವೇದ, ಇದಾನೇ ಅದು ತಿಳಿದಿಲ್ಲ ಅಂತ. ಅದಕ್ಕೆ ಏಷ ಆತ್ಮ ಅಂತರ್ಯಾಮಿ ಅಮೃತ ಅಂತ ಕಡೆಯಲ್ಲಿ ಅವರು ಯಾಜ್ಞವಲ್ಕ್ಯರು ಹೇಳ್ತಾರೆ, ಇವನೇ ಅಂತರ್ಯಾಮಿ, ಯಾರು ಅಮೃತ ಅಂದ್ಬಿಟ್ಟು ಅವನೇ ಬ್ರಹ್ಮ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದಲೂ ಸಹ ಭೂತಾತ್ಮ ಅನ್ನು ತೋರಿಸುತ್ತೆ ಅಂದ್ಬಿಟ್ಟು ತೋರ್ತಾರೆ. ಆಮೇಲೆ ಭೂತ ಭಾವನ. ಆ ಭೂತ ಭಾವನ ಅನ್ನಕ್ಕೆ ಭೂತಾನಿ ಭಾವಯತಿ ಜನಯತಿ ವರ್ಧಯತಿ ವಾ ಭೂತ ಭಾವನ. ಭೂತಾನಿ ಭಾವಯತಿ ಅಂದ್ರೆ ಭೂತಗಳನ್ನ ಉಂಟು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅಥವಾ ವರ್ಧಯತಿವ ಜನಯತಿ, ಅದನ್ನ ಉಂಟು ಮಾಡ್ತಾನೆ. ವರ್ಧಯತಿ, ಅವು ವೃದ್ಧಿಯಾಗೋ ಮಾಡ್ತಾನೆ. ಅದರಿಂದ ಭೂತ ಭಾವನ ಅಂತ. ಭೂತ ಭಾವನ ಅನ್ನೋದೇ ಎಲ್ಲರನ್ನೂ ಸಹ ಉಂಟು ಮಾಡ್ತಾನೆ. ಅವರು ಮತ್ತೆ ಅವರು ಇಲ್ಲೇ ಸಂಸಾರದಲ್ಲಿ ಆಗಿ ಮಾಡ್ತಾನೆ. ಅವರು ವೃದ್ಧಿಯಾಗಿ ಬೆಳೀತಾನೆ. ಶಿಶುವಾಗಿರೋದು ಬಾಲಕ ಕುಮಾರ ಎಲ್ಲ ಹೋಗುತ್ತಲ್ಲ, ಬೆಳೆಯೋದು ವರ್ಧ ಅದು ಬೆಳೆಸ್ತಾನೆ. ಅದರಲ್ಲಿ ಜ್ಞಾನದಲ್ಲಿ ಆಗ್ಲಿ ಅದ್ರ ಆ ಬೆಳವಣಿಗೆ ತಗೋಬಹುದು. ದೈಹಿಕವಾದ ಬೆಳವಣಿಗೆ ಯಾರು ತಗೋಬಹುದು, ಜ್ಞಾನದೂಪಾದ ಬೆಳವಣಿಗೆ ಎಲ್ಲಾದ್ರಲ್ಲೂ ಚಿಕ್ಕ ಮಗುಗಿರೋದು ಬರ್ತಾ ಜ್ಞಾನ ವೃದ್ಧಿ ಆಗುತ್ತಲ್ಲ. ಅದರಿಂದ ಅವನಿಗೆ ಭೂತ ಭಾವನ ಅಂತ ಹೇಳ್ತಾರೆ ಕಡೆಗೆ. ಇಲ್ಲಿಗೆ ಈ 9 ಶಂಕರರ ಒಂದು ಇದು ಮುಗೀತು. ಇದಕ್ಕೆ ನಾನು ಸ್ವಲ್ಪ ಮುಖ್ಯವಾದನ್ನೇ ಹೇಳ್ಕೊಂಡ್ ಬಂದಿದ್ದೀನಿ. ಇನ್ನು ಇವರು
ಇವ್ರದ್ದು ನಾನು ಶುಕಸುದಿದು ಹೇಳಕ್ಕಾಗಂದ್ರೆ ಶುಕಸುದಿಗಳು ಇವರು ಅಂತ ಮದ್ದೋದು ಹೇಳ್ತೇನೆ ಇವಾಗ. ಅದರಲ್ಲಿ ಬಿಟ್ಟು ಹೆಚ್ಚಾಗಿ ಏನು ಹೇಳಿಲ್ಲ ಅವರು, ಇದನ್ನೇ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಇದನ್ನೇ ಹೇಳಿದ್ದಾರೆ ತವರ ಕೆಲವು ಶ್ಲೋಕಗಳು ಬೇರೆ ಬೇರೆ ಹೇಳಿದ್ದಾರೆ. ಅರ್ಥವನ್ನ ವಿಷಲ್ ವ್ಯಾಪ್ತಿ, ವಿಷ ಪ್ರವೇಶನೆ ಇದನ್ನೇ ತಗೊಂಡು ಬಂದಿದ್ದಾರೆ ಅವರು. ಅಂತರ್ಯಾಮಿ ಎಲ್ಲವನ್ನು ಹೇಳಿದ್ದಾರೆ. ಆದ್ರೆ ಮಧ್ವ ಭಾಷೆ ಚೆನ್ನಾಗಿದೆ. ಮಧ್ವ ಭಾಷೆಯನ್ನ ಸ್ವಲ್ಪ ನೋಡ್ಕೊಂಡು ಅದನ್ನ ಅನುಭವಿಸಿದ್ದಾರೆ. ಇದು ಸತ್ಯಸಂಧ ತೀರ್ಥ ಅನ್ನೋದು ದ್ವೈತದ ಒಂದು ಇದು ಬರೆದಿದ್ದಾರೆ. ಅದು ನನಗೆ ಮೂಲ ಸಂಸ್ಕೃತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದು ಯಾವುದೋ ಒಂದು ಇಂಗ್ಲಿಷ್ ಒಂದು ಸಿಕ್ತು, ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದು ನೋಡೋಣ, ಅದರಲ್ಲೇ ತಗೊಂಡು ಬರ್ತಾರೆ. ಇದು ಇವರು ಸಹ ವಿಶ್ವಂ ಅನ್ಬೇಕಾದ್ರೆ ಇವರು ವಿಶ್ವಂ ಅನ್ನೋ ಇವ್ರ ಹತ್ರ ವಿಶ್ವಾಯ ನಮಃ ಅಂತ ತಗೊಂಡು ಹೋಗಿದ್ದಾರೆ. ಶಂಕರ ಮಾತ್ರ ವಿಶ್ವಸ್ಮೈ ಅಂತ ಮಾತಾ ಚತಿ ತಗೊಂಡ್ರು. ನಮ್ಮ ಪರಾಶರ ಇವರು ಭಟ್ರು ಮತ್ತೆ ಇವರು ವಿಶ್ವಾಯ ಅಂದ್ಬಿಟ್ಟು ಇವರು ಇದೇ ತರ ಪರಾಶರ ಭಟ್ಟ ವಿಶ್ವಂ ಅಂದ್ರೆ ಪೂರ್ಣಂ ಅಂತಾನೆ ಒಂದು ಮಾಡಿದ್ರು. ಅವರು ಪೂರ್ಣಂ ಅಂದ್ರೆ ಸಂಪೂರ್ಣ ಪೂರ್ಣವಾಗಿ ನಾನು ಭಗವಂತ ಎಲ್ಲಾದ್ರೂ ಪೂರ್ಣ ಅನ್ನೋದು ಹೇಳಿದ್ರು. ಇದಕ್ಕೆ ಅವರು ಅದನ್ನೇ ಇದ್ ಮಾಡ್ತಾರೆ. ಅದಂದ್ರೆ ಇವರು ಯಾತಕ್ಕೆ ಅಂದ್ರೆ ಇವನು ಯಾತಕ್ಕಪ್ಪ ಪೂರ್ಣ ಅಂದ್ರೆ ಎಲ್ಲಾದ್ರಲ್ಲೂ ಅವನು ಅದೇ ಜಾಯಸ್ಪಾತ್ ಸರ್ವಗುಣೇಶು ಭೂಮ ಗುಣೇಶು. ಅಲ್ಲಿ ಗುಣ ಅಂತ ಹೇಳಿದ್ವಲ್ಲ, ವಿಶ್ವಂ ಪೂರ್ಣಂ ಅಂದ್ರೆ ಗುಣದಲ್ಲಿ ಪೂರ್ಣ ಅಂತ ಬೇಕಾಗ್ತಾರೆ. ಅವನು ಎಲ್ಲದಂದು ಜಾಯಸ್ವಾತ್ ಸರ್ವಗುಣೇಶು. ಆಮೇಲೆ ಭೂಮ ಗುಣಸ್ಯ ಸ ಅಂದ ಸೈವ ಆದವು ಉಚ್ಯತೆ. ಆದಿಯಾಗಿ ಯಾಕೆ ಹೇಳ್ಬೇಕು ಅಂದ್ರೆ ಎಲ್ಲಾ ಗುಣಗಳು ಎಲ್ಲವನು ಹೊಂದಿರೋ ಎಲ್ಲಕ್ಕಿಂತ ಹೆಚ್ಚಾಗಿರೋವನು. ಅದರಿಂದ ಮೊದಲು ಸರ್ವಗುಣೇಶು ಭೂಮ, ಭೂಮ ಅಂದ್ರೆ ದೊಡ್ಡದು ಅಂತ. ಭೂಮ ಗುಣಸ್ಯ ಅಂದಾಗ ಸಹಯೇವ ಆದವು. ಅದರಿಂದ ಮೊದಲು ಯಾಕೆ ವಿಶ್ವವನ್ನು ಹೇಳಿದ್ರು ಅಂದ್ರೆ ಅದು ಎಲ್ಲವನ್ನು ಭೂಮ ಇರೋದ್ರಿಂದ ಭಗವಂತ ಅದನ್ನ ಹೇಳಿದೆ ಅಂದ್ಬಿಟ್ಟು ಇದನ್ನು ಬೃಹದಾರಣ್ಯಕದಲ್ಲಿ ಬರುತ್ತೆ. ಅಂದ್ರೆ ಶಾಂತಿ ಮಂತ್ರ ಇದು. ಅದ್ರಲ್ಲಿ ಬರೋದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಬಹಳ ಅದ್ಭುತವಾದ ಅದು. ಭಗವಂತ ಪೂರ್ಣಂ ಅದಹ, ಅವನು ಸಂಪೂರ್ಣ ಪರಿಪೂರ್ಣ. ಅವನು ಅದಹ ಪೂರ್ಣಂ, ಅವನು ಅಲ್ಲಿದ್ದಾಗಲೂ ಪೂರ್ಣ. ಪೂರ್ಣಮಿದಂ, ಇಲ್ಲ ಅವನು ಕ್ಷೀರಾಬ್ದಿಗೆ ಬಂದ, ಇಲ್ಲ ಇಲ್ಲಿ ಅವತಾರ ಮಾಡದ್ನ, ಇಲ್ಲಿ ಕಮ್ಮಿ ಆಯ್ತಾ ಅಂದ್ರೆ ಇಲ್ಲ. ಪೂರ್ಣಮಿದಂ, ಇಲ್ಲೂ ಸಹ ಪೂರ್ಣ, ಅಲ್ಲೂ ಪೂರ್ಣ. ಅವನ ಬೇರೆ ಸ್ಥಳಗಳಾದಂತ ಕ್ಷೀರಾಬ್ದಿಯೇ ಆಗ್ಲಿ, ಇಲ್ಲ ಇಲ್ಲೇ ನಮ್ಮ ಅವತಾರ ಕಾಲದಲ್ಲೇ ಆಗ್ಲಿ, ಇಲ್ಲ ನಮ್ಮ ಅರ್ಚಾಮೂರ್ತಿಯಲ್ಲಿ ಆಗ್ಲಿ, ಇಲ್ಲ ಅಂತರ್ಯಾಮಿ ಆಗ್ಲಿ ಎಲ್ಲದಲ್ಲೂ ಸಹ ಇದಮ್ಮನ್ನು ತೋರಿಸುತ್ತೆ. ಪೂರ್ಣ ಮದಃ, ಪರಮಾತ್ಮ ಅಲ್ಲಿ ಪರಲೋಕದಲ್ಲೂ ಪೂರ್ಣನೇ. ಪೂರ್ಣಮಿದಂ, ಇಲ್ಲೂ ಸಹ ಪೂರ್ಣ ಆಗಿದ್ದಾನೆ. ಕಡೆಗೆ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಕಡೆಗೆ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಆ ಪೂರ್ಣದಿಂದಲೇ ಇನ್ನೊಂದು ಪೂರ್ಣ ಸೃಷ್ಟಿಯಾಗುತ್ತೆ. ಅವಾಗ ಪೂರ್ಣದಿಂದ ಇನ್ನೊಂದು ಪೂರ್ಣ ಬರುತ್ತೆ ಅಂತ ಹೇಳಿದ್ಮೇಲೆ ಈಗ 4ರಿಂದ 4 ಕಳೆದ್ರೆ 0 ತಾನೇ ಬರಬೇಕು. 4ರಿಂದ 3 ತೆಗೆದ್ರೆ 1 ತಾನೇ ಹೊಡಬೇಕು. ಆ ಥರ ಇಲ್ಲ. 4ರಿಂದ 3 ತೆಗೆದ್ರು 4, 4ರಿಂದ 4 ತೆಗೆದ್ರು 4. ಇದು ಯಾವ ಲೆಕ್ಕ ರೀ ನೀವು ಕೇಳ್ಬೋದು. ಅದನ್ನ ಶ್ರುತಿ ಹೇಳಿದೆ, ಪೂರ್ಣಸ್ಯ ಪೂರ್ಣಮಾದಾಯ. ಆ ಪೂರ್ಣದಿಂದ ಇನ್ನೊಂದು ಪೂರ್ಣ ಬರುತ್ತೆ. ಆ ಪೂರ್ಣದಿಂದ ಇನ್ನೊಂದು ಪೂರ್ಣವನ್ನ ತೆಗೆದ್ರೆ ಏನಪ್ಪ ಉಳಿದಿದೆ? ಪೂರ್ಣಮೇವಾವಶಿಷ್ಯತೆ, ಪೂರ್ಣವೇ ಉಳ್ಕೊಳ್ಳುತ್ತೆ. ಈ ಲೆಕ್ಕ ನಮ್ಗೆ ಯಾರಿಗೂ ಅರ್ಥವಾಗೋದಿಲ್ಲ. ಇದು ಪರಮಾತ್ಮನ ಒಬ್ಬನಿಗೆ ಆಗುವಂತಹದ್ದು. ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣವಾಗೇ ಉಳ್ಕೊಳ್ಳುತ್ತೆ, ಅದು ಯಾವುದೋ ಅದ್ರಲ್ಲಿ ಹೋಗೋದಿಲ್ಲ ಅಂದ್ಬಿಟ್ಟು. ಅದರಿಂದ ವಿಶ್ವಂ ಅನ್ನೋದು ಗುಣವನ್ನು ಹೇಳ್ಬೇಕಾದ್ರೆ ಪೂರ್ಣಂ ಅಂದ್ಬಿಟ್ಟು ಅವ್ರು ಪರಾಶರ ಭಟ್ ಹೇಳ್ದಂಗೆ ಪೂರ್ಣಂ ಮತ್ತೆ ಗುಣ ಎರಡನ್ನೂ ಹೇಳ್ತಗೊಂಡಿದ್ದಾರೆ ಇದರಲ್ಲಿ. ಅದನ್ನ ಹೇಳ್ತಾರೆ ಕಡೆಗೆ. ಇವರು ಅನೇಕ ಇದನ್ನ ಕೋಟ್ ಮಾಡ್ತಾರೆ. ಇವರು ಅಲ್ಲಲ್ಲಿ ಇರ್ಬೇಕಾದ್ರೆ ಎಲ್ಲವನ್ನು ಹೇಳ್ತಾರೆ. ಅವತಾರ ಮಹಾವಿಷ್ಣು ಸರ್ವೇ ಪೂರ್ಣ ಪ್ರಕೀರ್ತಿತ. ಇದಕ್ಕೆ ಅರ್ಥವನ್ನ ಮಾಡುವಂತಹ ಶ್ಲೋಕ ಅದು. ಪೂರ್ಣಂಚ ತತ್ಪರಂ ರೂಪಂ ಪೂರ್ಣಾತ್ ಪೂರ್ಣಾ ಸಮುದ್ರತಃ ಪರಾವರತ್ವಂ ತೇಷಾಂಚೋ ವ್ಯಕ್ತಿ ಮಾತ್ರ ವಿಶೇಷತಃ ನ ದೇಶ ಕಾಲ ಸಾಮ್ಯರ್ಥ್ಯೈಃ ಪರಾವರ್ಯೇ ಕಥಂಚನ. ಪೂರ್ಣಶ್ಚ ಪೂರ್ಣಂ ಯಥಾವತಾರಂ ರೂಪಂ ತದಾತ್ಮನ್ ಆದಾಯ ಪೂರ್ಣಮೇವಾವತಿಷ್ಠತೆ. ಈಗ ನಾನು ಹೇಳಿದ್ದೇನೆ ಸಂಸ್ಕೃತ ಶ್ಲೋಕ ಅಷ್ಟೇ. ಅದು ಎಲ್ಲೋ ಪೂರ್ಣವಾಗಿ ಅವತಾರ ಕಾಲದಲ್ಲಿ ಎಲ್ಲಾಗ್ಲೂ ಪೂರ್ಣವಾಗಿ ಉಳ್ಕೊಳ್ತಾನೆ ಭಗವಂತ. ಅದರಿಂದ ವಿಶ್ವಂ ಅನ್ನೋದು ಪೂರ್ಣ ಅಂತ ಹೇಳಿದ. ಆಮೇಲೆ ಇದೀಗ ತುಂಬಾ ಬ್ರಹ್ಮಸೂತ್ರದ ಸೂತ್ರಗಳನ್ನ ಇದರಲ್ಲಿ ತುಂಬಾ ಕೊಟ್ಟು ಮಾಡಿದ್ದಾರೆ. ಅದರಲ್ಲಿ
ಅದಕ್ಕೆ ಅದಕ್ಕೆ ಭ್ರೂಮ ಸಂಪ್ರಸಾದಾತ್ ಅರ್ಜುಪದೇಶಾತ್ ಅಂತ ಅದರದ್ದು 1ನೇ ಅಧ್ಯಾಯದ 3ನೇ ಇದರಲ್ಲಿ ಬರುವಂತಹದ್ದು. ಅದರಲ್ಲಿ ಸಂಪ್ರಸಾದಾತ್ ಭೂಮಾಂ ಸಂಪ್ರಸಾದಾತ್ ಅದಕ್ಕೆ ಅದಂತ ಇಲ್ಲಿ ಸಂಪ್ರಸಾದ ಅಂತ ಅವನು ಭೂಮ ಅನ್ಬಿಟ್ಟು ಹೇಳ್ತಾರೆ. ಎಲ್ಲವೂ ದೊಡ್ಡವನು ಹೇಳ್ತಾನೆ. ಅದಕ್ಕೆ ಅರ್ಜುಪದೇಶಾತ್ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಸರ್ವೇಷಾಂ ಉಪರ್ಯುಪದೇಶೇನ ಚ ವಿಷ್ಣೋರೇವ ಭೂಮ. ಆ ವಿಷ್ಣುವೇ ಭೂಮವಾದವನು. ಅವನು ಎಲ್ಲ ಪೂರ್ಣ ಸುಖವನ್ನು ಕೊಡುವಂತಹ ಅವನು. ಅದರಿಂದ ಅವನು ಭೂಮ, ಅವನಿಂದ ಅವನ್ನ ವಿಶ್ವಂ ಪೂರ್ಣ ಅಂತ ಹೇಳ್ತಾ ಇದೆ ಅನ್ಬಿಟ್ಟು ಹೇಳ್ತಾರೆ. ಆಮೇಲೆ ಉಮಾನಸ ಶೀರ್ಷಂ ದೇವಂ ವಿಶ್ವಾಕ್ಷಂ ಅದನ್ನು ಕೋಟ್ ಮಾಡ್ತಾರೆ ಅದಕ್ಕೆ. ಆಮೇಲೆ ಅದರಿಂದ ವಿಶ್ವಂ ಅಂದ್ರೆ ಗುಣೈಹಿ ಅಂತಾನು ಮಾಡ್ತಾರೆ. ಈ ಪರಾಶರ ಭಟ್ಟ ಮಾಡಿದ್ದೆ ಅದಕ್ಕೆ. ಒಂದು ಪೂರ್ಣಂ ವಿಶ್ವಂ ಅನ್ನೋದು ಪೂರ್ಣ ಆದ ವಿಶ್ವಂ ಅಂದ್ರೆ ಗುಣೈಹಿ. ಅದಕ್ಕೆ ಅದನ್ನ ಹೇಳ್ತಾರೆ ಅದಕ್ಕೆ ಇತ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಹೇಳ್ತಾರೆ ಕಡೆಗೆ ಅವರು ಪೂರ್ಣ ಅನ್ನೋದಕ್ಕೆ ಹೇಳ್ತಾರೆ. ಅವರು ಭಗವದ್ಗೀತೆ ಕೋಟ್ ಮಾಡಿದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಇಲ್ಲಿ ಸರ್ವಂ ಅನ್ನೋದ್ವಾಗ ಪೂರ್ಣಂ ಅಂತ ಅರ್ಥ ಮಾಡಿದ್ದಾರೆ. ಅವನೇ ಸರ್ವಂ ಪೂರ್ಣಂ ಅಂತ ಯಾರು ತಿಳ್ಕೊಳ್ತಾರ ಅವರು. ಅದಕ್ಕೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಜ್ಞಾನಿಗಳು ಅನೇಕ ಜನ್ಮಗಳಾದ್ಮೇಲೆ ನಾನು ಪಡ್ಕೊಳ್ತಾರೆ, ಅವಾಗ ತಿಳ್ಕೊಳ್ತಾರೆ. ಅದಕ್ಕೆ ಅವಾಗ ಪೂರ್ಣಂ ಅಂತ ನನ್ನ ತಿಳ್ಕೊಳ್ತಾರೆ ಅಂತ ಹೇಳಿದ ಕಡೆಗೆ ಅವಾಗ ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ ವಿಶ್ವಾನಾಮ ಸ ಭಗವಾನ್ ಯತಃ ಪೂರ್ಣ ಗುಣ ಪ್ರಭು ಅಂತ ಇದು ಪದ್ಮಪುರಾಣದಲ್ಲಿ ಹೇಳುವಂತ ಶ್ಲೋಕ ಅಂತ ಹೋದರೆ. ಅವನು ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ ಎಲ್ಲಾ ಸಮಸ್ತವಾದ ವಿಶ್ವಕ್ಕೂ ಜಗತ್ತು ಎಲ್ಲದಕ್ಕೂ ಅನಂತನಾಗಿರೋದ್ರಿಂದ ಅವನು ಪೂರ್ಣ. ಅವನು ಇದಕ್ಕೆ ಆಮೇಲೆ ವಿಶ್ವಾನಾಮ ಅದರಿಂದ ಅವನಿಗೆ ವಿಶ್ವ ಅಂತ ಹೆಸರನ್ನ ಕೊಟ್ಟಿದೆ. ಅದಕ್ಕೆ ಸ ಭಗವಾನ್ ಯತಃ ಯಾಕೆಂದ್ರೆ ಪೂರ್ಣ ಗುಣ ಪ್ರಭು, ಪೂರ್ಣವಾದ ಗುಣವುಳ್ಳದಿಂದ ಪ್ರಭು. ಅದರಿಂದ ಪದ್ಮ ಪುರಾಣದಲ್ಲಿ ವಿಶ್ವಂ ಅಂದ್ರೆ ಪೂರ್ಣ ಅಂತ ಹೇಳ್ತು, ವಿಶ್ವಂ ಅಂದ್ರೆ ಗುಣ ಅಂತಾನು ಹೇಳ್ತು. ಎರಡನ್ನೂ ಸಹ ಇದನ್ನ ತೋರಿಸ್ತಾರೆ ಅದನ್ನ ಕಡೆಗೆ. ಆಮೇಲೆ ವಿಶ್ವಂ ಅನ್ನೋದು ಇರುತ್ತವೆ ಜಗತ್ ಪ್ರವಿಷ್ಟಂ ಅಂತ ತೋರಿಸ್ತಾರೆ. ವಿಷ ಪ್ರವೇಶನೆ ಧಾತುವಿಂದ ಜಗತ್ ಪ್ರವಿಷ್ಟಂ. ಅದರಿಂದ ಅದಿಂದೆ ಹೇಳಿದ್ದೆ, ಅದಕ್ಕೆ ನಾ ಪೂರ್ತ ಹೇಳ್ಕೋಗಲ್ಲ. ಅದಕ್ಕೆ ನಿಯಮಘಾತೆಯ ಭೂತಾನಿ ವಿಶತಿ ಇತಿ ವಿಶ್ವಂ. ನಿಯಮ ರೂಪದಲ್ಲಿ ಎಲ್ಲಾ ಭೂತವನ್ನು ಪ್ರವೇಶ ಮಾಡಿದ್ರಿಂದ ಅವನು ವಿಶ್ವಂ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದಕ್ಕೆ ಆತ್ಮಕೃತೆ ಪರಿಣಾಮ ಅಂತ ಅದರಲ್ಲಿ ಒಂದು ಬ್ರಹ್ಮಸೂತ್ರ ಇದೆ. ಅದರಲ್ಲಿ ಆ ಬ್ರಹ್ಮಸೂತ್ರದಲ್ಲಿ ಆತ್ಮಕೃತೆ ಪರಿಣಾಮ ಅಂತ ಅಂದ್ಬಿಟ್ಟು ಅದರಲ್ಲಿ ಇದ್ರ ಏನಪ್ಪಾ ಅಂದ್ರಲ್ಲಿ ವ್ಯಾಖ್ಯಾನ ಹೇಳ್ಬೇಕಾದ್ರದಕ್ಕೆ ಯಾವ ಭಗವಂತನ ಯಾಕೆ ಪ್ರವೇಶ ಬೇಕು ಅಂದ್ರೆ ಸ್ವತಂತ್ರವಾಗಿ ಜೀವಾತ್ಮನಿಗೆ ಯಾವ ಚಲನವಲನೂ ಇಲ್ಲ. ಭಗವಂತ ಇಲ್ಲದೆ ಇದ್ರೆ ಇದು ಒಂದು ಮರದ ತುಂಡಂತರ ಇರುತ್ತೆ ಜೀವಾತ್ಮ. ಅವನಿಗೆ ಚಲನವಲನ ಬರೋದೇ ಭಗವಂತ ಪ್ರವೇಶ ಮಾಡೋದ್ರಿಂದ. ಇಲ್ಲದೆ ಇದ್ರೆ ಇದು ಹಾಗೇ ಇರುತ್ತೆ ಜೀವಾತ್ಮ. ಭಗವಂತನ ಅನುಪ್ರವೇಶದಿಂದ ಚಲನವಲನೆ ಎಲ್ಲ ಬರುತ್ತೆ. ಅದಕ್ಕೆ ಆತ್ಮಕತೆ ಪರಿಣಾಮ. ಅವಾಗ ಆತ್ಮಕತೆ ಯಾವ ಪರಿಣಾಮ ಭಗವಂತ ಪ್ರವೇಶ ಮಾಡೋದ್ರಿಂದ ಪರಿಣಾಮ ಉಂಟಾಗಿ ಚಲವಲಯ ಉಂಟಾಗುತ್ತೆ. ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಅದರಿಂದ ವಿಶ್ವಂ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡುತ್ತೆ ಅಂದ್ಬಿಡುತ್ತೆ. ಅದಕ್ಕೆ ವೇಷನಾಥ್ ವಿಷ್ಣುಮಿತ್ಯಾಹು ಲೋಕಾನಾಂ ಕಾಶಿ ಸತ್ತಮ ಆಯ್ತು ಪರಾಶರ ಹೇಳಿದ್ದೆ. ಅದಕ್ಕೆ ಲೋಕಾಂಚ ವಿಶ್ವಮೇವ ಐತಿ ಪರವದಂತಿ ನರಾಧಿಪ ಅಂತ ವೇಷನಾಥ್ ಕಾಶಿ ರಾಜನಿಗೆ ಹೇಳುವಂತ ವೇಷನಾಥ್ ವಿಶ್ವಮಿತ್ಯಾಹು ಅವನು ಪ್ರವೇಶನ ಮಾಡೋದ್ರಿಂದ ಅವನಿಗೆ ವಿಶ್ವ ಅಂತ ಹೇಳುತ್ತೆ. ಆಮೇಲೆ ಇವರು ವಿಶ್ವ ಕಾರಣತ್ತಾತ್ ವಿಶ್ವಂ ಶಂಕರ ಹೇಳ್ದಂಗೆ ವಿಶ್ವಕ್ಕೆ ಕಾರಣ ಆದ್ರಿಂದ ಇವನು ವಿಶ್ವ ಅದನ್ನು ಹೇಳ್ತಾರೆ. ಆಮೇಲೆ ಅದನ್ನ ಜನ್ಮಾದ್ಯಸೇತ ಅಂತ ಹೇಳಿದ್ವಲ್ಲ ಇದ್ರ ತೋರಿಸ್ಕೊಡ್ತಾರೆ. ಆಮೇಲೆ ಜೀವ ನಿಯಾಮಕತ್ವಾತ್ ವಿಶ್ವಂ ಇವನು ಭಗವಂತ ಪ್ರವೇಶ ಎಲ್ಲವನ್ನೂ ನಿಯಾಮನ ಮಾಡ್ತಾನಲ್ಲ ಅದರಿಂದಲೂ ಇವನು ವಿಶ್ವಂ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವಂ ಶರೀರದಲ್ಲಿ ಪ್ರವೇಶ ಮಾಡೋದ್ರಿಂದ ಅವನಿಗೆ ಪ್ರವೇಶ ನಿಯಮ ಮಾಡ್ತಾ ವಿಶ್ವ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದನ್ನು ಹೇಳ್ತಾರೆ ಪ್ರಳಯೇಚ ಮೋಕ್ಷೇಚ ಭೂತಾನಿ ಅತ್ರ ವಿಶಂತಿ ಇತಿ ವಿಶ್ವಂ. ಯಾರು ಪ್ರಳಯೇಚ ಮೋಕ್ಷೇಚ ಪ್ರಳಯ ಕಾಲದಲ್ಲೂ ಮೋಕ್ಷ ಕಾಲದಲ್ಲಿ ಭೂತಾನಿ ಹತ್ರ ವಿಶಂತಿ ಇತಿ. ಪ್ರಳಯ ಕಾಲದಲ್ಲೂ ಇಲ್ಲ ಮೋಕ್ಷ ಕಾಲದಲ್ಲೂ ಇಲ್ಲಿ ಅದನ್ನು ತೋರಿಸ್ಕೊಂಡ್ರು. ಬರೀ ಪ್ರಳಯ ಕಾಲದಲ್ಲಿ ಮಾತ್ರ ಅವ್ರು ತರೋದಿಲ್ಲ, ಮೋಕ್ಷ ಹೋದ ಅವರು ಹೋಗಿ ಸೇರ್ತಾರೆ. ಪ್ರಳಯ ಕಾಲದಲ್ಲಿ ಮೋಕ್ಷ ಕಾಲದಲ್ಲಿ ಯಾವ ಭೂತಗಳು ಹೋಗಿ ಅವನಲ್ಲಿ ಸೇರುತ್ತೋ ಆವಾಗ ಅದು
ஒரு 10 நிமிஷமா நான் ஃபோன் பண்றேன், உங்களுக்கு கிளாஸ்ல இருக்கேன். ஒரு ஒரு ஹாஃப் அன் அவர் நான் ஃபோன் பண்றேன் உங்களுக்கு. அது ஆமாம், இப்போ 12:30 கிளாஸ் போட்டு க்ளோஸ் ஆகும். சொன்னா இன்னைக்கு தான் நீலா சுத்தமா இன்னைக்கு ஒரு காரி பண்ண இன்னைக்கு நீலா சுத்து சொல்லிட்டு அப்ப நான் வந்து பூ சுத்து சொல்றேன் உனக்கு. அப்படி பண்ணேன் நான். அப்புறம் கிளாஸ் ஆனாலும் பூ சுத்தமா சொல்லலாம் வரேன். சரி நீலா நீலா சரி நீலா சொல்லிவிடும். சொல்லு நீலா சொல்லு, தப்பிருந்தா நான் சொல்றேன். இதான் சொல்லு. ಕರೆಕ್ಟ್ ಆಗುತ್ತೆ. ಓಕೆ பார்க்கலாம். 11 o'clock ಅದು ಇರ್ತದೆ ಸರ್. ಓಕೆ ಇನ್ನೊಂದು ಹೇಳ್ತಾರೆ, ವಿಶಿಷ್ಟ ಸುಖ ಜ್ಞಾನ ರೂಪತ್ವಾತ್ ವಿಶ್ವಂ. ಆ ಭಗವಂತ ಇರ್ತಾನ ಅವನಿಗೆ ಜ್ಞಾನಂ ಅನಂತ, ಸತ್ಯಂ ಜ್ಞಾನಂ ಅನಂತಂ ಬರುತ್ತೆ. ಅವನಿಗೆ ಅನಂತ ಜ್ಞಾನವೋ ಅನಂತ, ಎಲ್ಲವೋ ಅನಂತ ಅವನು. ಅದರಿಂದ ವಿಶಿಷ್ಟ ಸುಖ ಜ್ಞಾನ ಆನಂದದಲ್ಲೂ ಭಗವಂತ ಇದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಹೇಳ್ತಾರೆ. ಅದರಿಂದ ಸಹ ವಿಶ್ವಂ. ಅದಕ್ಕೆ ಆಮೇಲೆ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಬರುತ್ತೆ. ಅದರಿಂದಲೂ ಸಹ ಅವನು ವಿಶ್ವ. ವಿಶಿಷ್ಟ ಆನಂದ ಪೂರ್ಣತ್ವ, ಆನಂದವೂ ಪರಿಪೂರ್ಣ. ಅದೇ ಇದರಲ್ಲಿ ಬರ್ತಾ ತೈತೋರುಷದಲ್ಲಿ ಶತಂ 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 ಬರ್ತಾ ಪರಿಪೂರ್ಣ ಆನಂದ ಇರೋದ್ರಿಂದಲೂ ಸಹ ವಿಶಿಷ್ಟ ಆನಂದತ್ವಾದ್ ಬ್ರಹ್ಮ ಅಂತ ಅದನ್ನು ಹೇಳ್ತಾರೆ ಕಡೆಗೆ. ಗ್ರಾಹಕರೇ, ನಿಮ್ಮ ಕೇಬಲ್ ಸ್ಟ್ರೈಕರ್ ಆರ್ಡರ್ ಪ್ಯಾಕ್ ಮಾಡಿ. ಆಮೇಲೆ ವಿಶಿಷ್ಟ ಸುಬಲ ರೂಪತ್ತಾತ್ ವಿಶ್ವಂ. ಇಲ್ಲಿ ವಿಶ್ವಾನಿಗೆ ವಿಶಿಷ್ಟ ಬಲ, ಭಗವಂತನ ಜ್ಞಾನ ಶಕ್ತಿ ಬಲ ವೈರಾಗ್ಯ ಎಲ್ಲ ಹೇಳ್ತೀವಲ್ಲ. ಅದರಿಂದ ಇಲ್ಲಿ ಅವನ ಬಲ ಅತ್ಯಂತ ಬಲಶಾಲಿ ಆದ್ರಿಂದ ವಿಶಿಷ್ಟ ಬಲ, ಅದರಿಂದ ವಿಶ್ವ ಅಂದ್ಬಿಟ್ಟು ಅಷ್ಟು ಹೇಳ್ತಾರೆ. ಅವನ ಅದಕ್ಕೆ ಅನೇಕ ಶ್ಲೋಕವನ್ನು ಬೃಹದಾರಣ್ಯಕದಲ್ಲಿ ಬರುವಂತಹ ಶ್ಲೋಕದಲ್ಲೂ ಕೆಲವನ್ನೆಲ್ಲ ತೋರಿಸ್ತಾರೆ. ಅದಕ್ಕೆ ಹೇಗೆ ಅವನ ಭಗವಂತ ಸ ವಿಶ್ವಕೃತಿ ಸಹಿ ಸರ್ವಸ್ಯ ಕರ್ತ ಸಸ್ಯ ಲೋಕ ಯಹು ಲೋಕ ಏವಚ ಅಂದ್ಬಿಟ್ಟು ಎಲ್ಲ ಒಂದು ಜಗತ್ತನ್ನ ಸೃಷ್ಟಿ ಮಾಡುವಾಗ ಎಷ್ಟು ಶಕ್ತಿ ಇರಬೇಕು ಅವನಿಗೆ. ಅದರಿಂದ ಸುಬಲ ರೂಪತ್ವಾತ್ ಅವನು ವಿಶಿಷ್ಟ ಸುಬಲ ರೂಪತ್ವ ವಿ ಇಟ್ಕೊಂಡ್ರೆ ಅದರಿಂದ ಅವನು ವಿಶ್ವ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅವನ ಇದರಲ್ಲಿ ಬರುವಂತಹ ಸ್ಥೂಲ ತೈಜಸ ಅನ್ಬಿಟ್ಟು ಇದರಲ್ಲಿ ಜಾಗೃತಿ ಸುಷುಪ್ತಿ ಜಾಗೃತಿ ಜಾಗದ ಅವಸ್ಥೆ ಮತ್ತು ಆಮೇಲೆ ಕಡೆಯದು ತುರಿಯ ಅಂತ ಬರುತ್ತೆ. ಅದರಿಂದನೂ ಹೇಳ್ತಾರೆ, ಅದು ಸಹ ವಿಶ್ವ ಅಂತ ಅದರಲ್ಲೂ ಬರುತ್ತೆ ಕಡೆಗೆ. ಅವಾಗ ಇನ್ನೊಂದು ಹೇಳ್ತಾ ಇರ್ತಾರೆ ಮಾಂಡವ್ರು ಹೇಳ್ತಾರೆ, ಸಮಸ್ತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ. ಇದು ನಮ್ಮ ಸಿದ್ಧಾಂತದೇನಿದು. ಸಮಸ್ತ ಗುಣಪೂರ್ಣ, ಎಲ್ಲ ಗುಣವೂ ಪೂರ್ಣವಾಗಿದೆ. ದೋಷ ದೂರಾಯ, ಯಾವ ದೋಷವೂ ಇಲ್ಲ ಅವನಿಗೆ ಅದರಲ್ಲಿ ನಿರ್ಗುಣ ಅನ್ನುವಾಗ ಯಾವ ಗುಣವೂ ಇಲ್ಲ, ಅಲ್ಲಿ ದುರ್ಗುಣವೂ ಯಾವುದಿಲ್ಲ. ದೋಷ ದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ವಿಶ್ವಾದಿ ಚತುರಾತ್ಮನೆ ಅಂತ ಅವರು ಹೇಳುವಂತಹದಕ್ಕೆ, ಅವರು ಪ್ರಾಣ ರೂಪದಲ್ಲಿ ಹೇಳುವಂತಹದಕ್ಕೆ ವಿಶ್ವಾದಿ ಚತುರಾತ್ಮನೆ, ಅದರಿಂದಲೂ ವಿಶ್ವ ಅಂತ ಹೇಳ್ಕೊಂಡು ಹೋಗ್ತಾರೆ ಕಡೆಗೆ. ಆಮೇಲೆ ಇನ್ನೊಂದರಿಗೆ ಎಲ್ಲವೂ ಸಹ ಭಗವಂತ ಬಗಲಗಣ್ಣಲ್ಲಿದ್ದಾನೆ. ದಕ್ಷಿಣಾಕ್ಷಿಮುಖೆ ವಿಶ್ವ ಅಂದ್ಬಿಟ್ಟು ಇದರಲ್ಲಿ ಬರುವಂತಹದ್ದು. ಅದರಲ್ಲಿ ಅವಾಗ ಅದರಲ್ಲಿ ದಕ್ಷಿಣ ಕಣ್ಣಲ್ಲಿ ಇರೋದ್ರಿಂದಲೂ ಸಹ ಇಲ್ಲಿ ವಿಶ್ವ ಅಂದ್ಬಿಟ್ಟು ಅದನ್ನ ತೆಗೆದು ತೋರಿಸ್ತಾರೆ, ವಿಶ್ವ ಅಂದ್ಬಿಟ್ಟು ಸ್ಥೂಲ ಬುಕ್ ಅದೆಲ್ಲವೂ ಸಹ. ಆಮೇಲೆ ಇದಿಷ್ಟು ಇನ್ನೂ ಅನೇಕ ಕೆಲವನ್ನೇ ಹೇಳಿದ್ದಾರೆ, ಅವೆಲ್ಲ ಇವರು ಹೇಳಿರೋದ್ರಿಂದ ಅದನ್ನ ನಾವು ತಗೊಳ್ಳೋದು ಬೇಡ. ಇನ್ನು ವಿಷ್ಣು ಅನ್ನೋದಕ್ಕೆ ಹೇಳ್ತಾರೆ, ಅದಕ್ಕೆ ಸರ್ವ ವ್ಯಾಪ್ತಿತ್ವಾದ್ ವಿಷ್ಣು, ಎಲ್ಲಾ ಕಡೆ ವ್ಯಾಪ್ತಿ ಇರೋದ್ರಿಂದ ಅವನಿಗೆ ವಿಷ್ಣು ಅಂತ ಹೇಳ್ತಾರೆ ಕಡೆ ಅದಕ್ಕೆ. ಆಮೇಲೆ ಸರ್ವ ಪ್ರವೇಶಿತ್ವಾದ್ ವಿಷ್ಣು, ಇದೆಲ್ಲ ಅವ್ರು ಹೇಳಿದ್ರಿಂದ ನಾನು ಜಾಸ್ತಿ ಹೇಳಕ್ ಶಂಕರ ಹೇಳಿದ್ದನ್ನೇ ಅದನ್ನೇ ನಾವು ತಗೋಬೋದು. ಎಲ್ಲವೂ ಎಲ್ಲವನ್ನೂ ವ್ಯಾಪಿಸಿರೋದ್ರಿಂದ ವಿಷ್ಣು. ಸರ್ವ ಪ್ರವೇಶಿತ್ವಾತ್, ಎಲ್ಲವನ್ನೂ ಪ್ರವೇಶ ಮಾಡೋದ್ರಿಂದ ವಿಷ್ಣು.
ಅದು ವಿಷ್ಣು. ಆಮೇಲೆ ಇವರು ಇನ್ನೊಂದು ಹೇಳ್ತಾರೆ, ತ್ರಿವಿಕ್ರಮ ರೂಪೇಣ ಪಾದಾಕ್ರಮಣಾತ್ ವಿಷ್ಣು. ಯಾಕಂದ್ರೆ ವಿಷ್ಣುವಿನ ಕೊಂಡಾಡ್ಬೇಕಾದ್ರಲ್ಲಿ ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ ಗೋಪ ಅದ ಅಭ್ಯ ಅಂತ ಕೊಡ್ಸಿದ್ದು ಕೊಂಡಾಡ್ತೆ. ತ್ರೀಣಿ ಪದ ವಿಷ್ಣುರ್ ಗೋಪ ವಿಷ್ಣು ಅಂತ ಹೇಳೋದಕ್ಕೆ ಅದಕ್ಕೆ ತ್ರಿವಿಕ್ರಮ ರೂಪೇಣ ಪಾದಕ್ರಮಣ, ತ್ರಿವಿಕ್ರಮ ರೂಪದಲ್ಲಿ ಪಾದವನ್ನ ಕ್ರಮಣ ಮಾಡಿದ್ನಲ್ಲ ಭಗವಂತ, ಅದರಿಂದ ವಿಷ್ಣು. ವಿಷ್ಣು ಅನ್ನೋದಕ್ಕೆ 3 ಇದರಿಂದ ಮಾಡಿದಿಂದಲೂ ಸಹ ವಿಷ್ಣು ಅಂತ ಹೇಳ್ತಾರೆ ಕಡೆಗೆ. ಯಾಕೆಂದ್ರೆ ಇನ್ನೂ ಒಂದು ಹೇಳ್ತಾರೆ ಕಡೆಗೆ, ಅವನಿಗೆ ಅತ್ಯಂತ ತೇಜಸ್ ಇದೆ ಅಂತ ಭಗವಂತನಿಗೆ. ಅದಕ್ಕೆ ಅವನು ಆ ತೇಜಸ್ವಿ ಆದಿಂದಲೂ ಸಹ ಅವನು ವಿಷ್ಣು ಅನ್ನೋದಲ್ಲಿ ವಿಶಲ್ಯದಲ್ಲಿ ವ್ಯಾಪ್ತಿ ಒಂದು ತೇಜಸ್ ಇರೋದ್ರಿಂದಲೂ ಸಹ ಅವನು ವಿಷ್ಣು. ಆಮೇಲೆ ಪದ್ಮಪುರಾಣದಲ್ಲಿ ಒಂದು ಅದರಲ್ಲಿ ದೇವತೆಗಳು ದೇವಾಹ ಊಚುಹು, ದೇವತೆಗಳು ಒಂದು ಮಾತಂತ ಹೇಳ್ತಾರೆ, ನತಾಸ್ಮ ವಿಷ್ಣುಂ ಜಗದಾದಿಭೂತಂ ಸುರಾಸುರೇಂದ್ರಂ ಜಗತಾಂ ಪ್ರಪಾಲಕಂ ಯನ್ನಾಭಿ ಪದ್ಮಾತ್ ಕಿಲ ಪದ್ಮಯೋನಿ ಬಭೂವ ತಂ ವೈ ಶರಣಂ ಗತಾಸ್ಮಃ. ನಾವು ಯಾತಕಪ್ಪ ತಂಬೈ ಅಂದ್ರೆ ಅಂದ್ರೆ ಇಲ್ಲಿ ಭಗವಂತ ವಿಷ್ಣುವಿಗೆ ನಾವು ಶರಣಂ ಗತಾಸ್ಮಃ, ನಾವು ಶರಣವನ್ನು ಹೊಂದೋದನ. ಎಂತಹ ಅವನಿಗೆ ನತಾಸ್ಮ ವಿಷ್ಣುವಿನ ನತಾಸ್ಮ, ವಿಷ್ಣುವನ್ನ ನಾವು ನಮಸ್ಕಾರ ಮಾಡೋಣ. ಯಾರವನು? ಜಗದಾದಿಭೂತಂ, ಜಗತ್ತಿಗೆ ಆದಿಭೂತನಾಗಿರೋನು. ಸುರೇಂದ್ರ, ದೇವತೆಗಳಿಗೆಲ್ಲ ದೇವತೆ ಅವನು, ಇಂದ್ರನಾದವನು. ಆಮೇಲೆ ಜಗತಾಂ ಪ್ರಪಾಲಕಂ, ಜಗತ್ತನ್ನೆಲ್ಲ ಕಾಪಾಡುವವನು, ಪಾಲಕ ಮಾಡುವವನು, ಸೃಷ್ಟಿ ಮಾಡುವವನು ಪಾಪಾಲಕಂ. ಆಮೇಲೆ ಯನ್ನಾಭಿ ಪದ್ಮಾತ್ ಕಿಲ ಪದ್ಮಯೋನಿ, ಯಾರ ಒಂದು ನಾಭಿ ಕಮಲದಲ್ಲಿ ಪದ್ಮನಾಭನಾದ ಚತುರ್ಮುಖ ಬ್ರಹ್ಮ ಬಂದಲೋ ಯೋನಿ ಆಯ್ತು ಅವನಿಗೆ, ಅಂತಹ ಅವನ ಬಬುವ ಅಲ್ಲಿ ಅವನ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಸೃಷ್ಟಿಯಾಗಿ ಆ ನಾಭಿಯಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅಂತಹ ವಿಷ್ಣುವನ್ನ ನಾವು ಶರಣ ಹೊಂದೋಣ ಅಂತ ಪದ್ಮಪುರಾಣ ಹೇಳ್ತು ತೆಗೆದು ತೋರಿಸ್ಕೊಡ್ತಾರೆ. ಆಮೇಲೆ ತಾಪನೀಯ ಉಪನಿಷತ್ತಲ್ಲಿ ಒಂದು ಇದು ಕೋಟ್ ಮಾಡ್ತಾರೆ, ಇದೆಲ್ಲ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅತಕಸ್ಮಾತ್ ಉಚ್ಯತೆ ಮಹಾವಿಷ್ಣು ರೀತಿ ಎಂತಕ್ಕೆ ತಾಪನೀಯ ಶ್ರುತಿಯಲ್ಲಿ ಬರುವಂತಹ ಒಂದು ವಿಶೇಷವಾದ ಇದನ್ನ ಇಲ್ಲಿ ತೋರಿಸ್ತಾರೆ. ಇದರಲ್ಲಿ ಅತಕಸ್ಮಾತ್ ಉಚ್ಯತೆ ಮಹಾವಿಷ್ಣು ರೀತಿ ಯಸ್ಮಾತ್ ಸ್ವಮಹಿಮ್ನಾ ಸರ್ವಾನ್ ಲೋಕಾನ್ ಸರ್ವಾನ್ ದೇವಾನ್ ಸರ್ವಾನ್ ಆತ್ಮನಃ ಸರ್ವಾಣಿ ಭೂತಾನಿ ವ್ಯಾಪ್ನೋತಿ ವ್ಯಾಪಯತಿ ಅಂತ ಅದ್ಭುತವಾಗಿ ವಿಷ್ಣುವಿಗೆ ತಾಪನೀಯ ಉಪನಿಷತ್ತು ಹೇಳ್ತಾರೆ. ಅದನ್ನ ತೋರಿಸ್ತಾರೆ ಅಲ್ಲಿ. ಯಾಕಂದ್ರೆ ಯಥ ಕಸ್ಮಾತ್ ಉಚ್ಯತೆ ಮಹಾವಿಷ್ಣುವತಿ, ಅವನಿಗೆ ಮಹಾವಿಷ್ಣು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಯಸ್ಮಾತ್, ಯಾಕಂದ್ರೆ ಸ್ವಮಹಿಮ್ನ ತನ್ನ ಒಂದು ಮಹಿಮೆಯಿಂದಲೇ ಅವನು ಸರ್ವಾನ್ ಲೋಕ ಎಲ್ಲಾ ಲೋಕಗಳನ್ನು, ಸರ್ವಾನ್ ದೇವಾನ್ ಎಲ್ಲಾ ದೇವತೆಗಳನ್ನು, ಸರ್ವಾನ್ ಆತ್ಮನಃ ಎಲ್ಲಾ ಆತ್ಮಗಳನ್ನು ಸಹ, ಅದು ಸರ್ವಾಣಿ ಭೂತಾನಿ ಎಲ್ಲಾ ಭೂತ್ವಗಳನ್ನು ಆತ್ಮನ ತನ್ನ ಆತ್ಮನಿಂದಲ ವ್ಯಾಪ್ನೋತಿ ವ್ಯಾಪ್ತಾನದಲ್ಲ ವ್ಯಾಪಯತಿ, ಅವನು ತಾನೂ ಪರ್ಸರಿಸ್ಕೊಂಡಿದ್ದಾನೆ. ಇವು ಸಹ ಮುಂದೆ ಇದಾಗ ಮಾಡ್ತಾನೆ, ವ್ಯಾಪಯತಿ ಅದು ವ್ಯಾಪ ಆಗುವಂತ ಮಾಡ್ತಾನೆ. ಅದರಿಂದ ಅವನು ವಿಷ್ಣು ಅಂತ ಹೇಳುತ್ತೆ. ಹಾಗಾಗಿ ವಿಷ್ಣುವಿಗೆ ಅದನ್ನು ಸಹ ಒಂದು ತೋರಿಸ್ತಾರೆ ಅವರು ಅದ್ಭುತವಾಗಿ. ಅದಾದ್ಮೇಲೆ ಇಲ್ಲಿ ಹಯಾತಾರದಲ್ಲಿ ವಿಷ್ಣು ಅನ್ನುವಾಗ ಅದನ್ನ
ಶ ನ ವಿಷ್ಣು ನ ವಿಷ ವಿಷ 3 ಅಕ್ಷರ ವಿ ವಿಶೇಷ ತಗೊಂಡು ಆಮೇಲೆ ನಕಾರ ಅಂದ್ರೆ ಬಲಂ ಅನ್ಮ ನಕಾರೋ ಬಲಂ ಇದು ಇದರಲ್ಲಿ ಬರುತ್ತೆ ಕೆಲವು ಇದರಲ್ಲಿ ನಕಾರ ಅನ್ನೋದು ಬಲಂ ತೋರಿಸುತ್ತೆ. ಶಕಾರ ಪ್ರಾಣ ಆತ್ಮ ಅವನು ಶಕಾರ ಅಂತ ಹೇಳ್ತಾರೆ ಶ್ರುತಿ ಹೇಳ್ತಿಂದ ಅದರಿಂದ ವಿಷ್ಣು ಅನ್ನುವಾಗ ಹೇಳ್ತಾರೆ ಅಥವಾ ವಿಶಿಷ್ಟ ಚೇಷ್ಟ ಬಲಶೀಲವಾದ ವಿಶಿಷ್ಟವಾದ ಚೇಷ್ಟೆಗಳನ್ನು ಉಳ್ಳವನು ಮಾಡಲು ಶಕ್ತಿಯನ್ನು ಉಳ್ಳವನು ಅದರಿಂದ ವಿಷ್ಣು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಅದು ಯಾವ ತರ ಬಂತು ವಿಷ ಅನ್ನೋದು ತೋರಿಸ್ಕೊಡ್ತಾರೆ, ಅದು ನಮ್ಗೆ ಬೇಡ ಅದಕ್ಕೆ. ಆಮೇಲೆ ನಸ್ತಾನತೋಪಿ ಅದಕ್ಕೆ ಪರಸ್ಥ ಉಭಯಲಿಂಗಂ ಸರ್ವತ್ರಿಹಿ ಅನ್ನೋದ್ರಲ್ಲೂ ಅನ್ನೋ ಬ್ರಹ್ಮಸೂತ್ರದಲ್ಲೂ ಸಹ 3ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲೂ ಸಹ ಅದನ್ನ ಹೇಳ್ತಾರೆ. ಅಂದಂಗೆ ಅವನು ನಸ್ತಾನತೋಪಿ ಪರಸ್ಥ ಉಭಯಲಿಂಗಂ ಸರ್ವತ್ರ, ಅವನು ಅಲ್ಲಿ ಇದ್ರೂ ಸಹ ಇಲ್ಲಿ ಇದ್ರೂ ಸಹ ನಮ್ಮ ಇದರಲ್ಲಿದ್ರೂ ಸಹ ಅವನಿಗೆ ಉಭಯಲಿಂಗ ಅಂತ ಹೇಳ್ತಾನಲ್ಲ, ಅವನಿಗೆ ಪರಿಪೂರ್ಣ ಗುಣವುಳ್ಳವನು ಹೇಯ ಗುಣವಿಲ್ಲದವನು ಎರಡು ಅದನ್ನು ತೋರಿಸ್ಕೊಳ್ತಾರೆ. ಅದರಿಂದ ಅದು ಸಹ ವಿಷ್ಣುವಿನ ಇದರಲ್ಲಿ ತೋರಿಸುತ್ತೆ ಅನ್ಬಿಟ್ಟು ಅವ ಒಳಗಡೆ ಇದ್ರೂ ನಮ್ಮ ದೋಷ ಅವನಿಗೆ ಅಂಟೋದಿಲ್ಲ. ಆ ಉಭಯಲಿಂಗತ್ವ ಸರ್ವತ್ರಿಹಿ ಯಾವಾಗಲೂ ಭಗವಂತನಿಗೆ ಉಭಯಲಿಂಗ ಇದ್ದೇ ಇರುತ್ತೆ. ಸರ್ವ ಗುಣಾತ್ಮಕ ದೋಷ ಗುಣ ದೂರವುಳ್ಳವನು ಆ ಎರಡೂ ಸಹ ಅವನಿಗೆ ಸೇರುತ್ತೆ. ಅದಕ್ಕೆ ಏಕೋ ರೂಪೋ ಪರೋ ವಿಷ್ಣು ಸರ್ವತ್ರಾಭಿನ ಸಂಶಯ ಐಶ್ವರ್ಯ ರೂಪಮೇಕಂಚ ಸೂರ್ಯವದ್ ಬಹುಗ್ಧೇಯತೆ ಇತಿ. ಅವನು ಭಗವಂತ ಏಕರು ರೂಪ ಒಂದೇ ಭಗವಂತನಿಗೆ ಪರಹ ವಿಷ್ಣು ಆದ್ರೂ ಸಹ ಎಲ್ಲಾ ಕಡೆ ವ್ಯಾಪ್ತಿ ಆಗಿದಲ್ಲ. ಸರ್ವತ್ರಾಪಿ ವಿಷ್ಣು ನ ಸಂಶಯ, ಅವನು ಒಬ್ಬನೇ ಎಲ್ಲೆಲ್ಲ ಇದ್ದಾನೆ, ಅದು ಎಲ್ಲಾ ಕಡೆ ವ್ಯಾಪಿದಾನೆ, ಅದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದ್ರೆ ಐಶ್ವರ್ಯಂ ಅದಕ್ಕೆ ಐಶ್ವರ್ಯ ಆಮೇಲೆ ರೂಪಮೇಕಂಚ ಅವನ ರೂಪ ಏಕಂಚ ಅದು ಯಾಕಂದ್ರೆ ಸೂರ್ಯವತೆ ಅಂದ್ಬಿಟ್ಟು ಅದ್ಭುತವಾಗಿ ಹೇಳುತ್ತೆ. ಬಹುದೇಯತಾ ಇತಿ, ಸೂರ್ಯ ಒಂದ್ ಕಡೆ ಮೇಲಿದ್ದಾನೆ, ಆದ್ರೆ ಅವನ ಕಿರಣಗಳು ಯಾಕೆ ಎಲ್ಲಾ ಕಡೆ ವ್ಯಾಪ ಆಗುತ್ತಲ್ಲ. ಸೂರ್ಯನು ಒಬ್ಬನೇ, ಅವನ ವ್ಯಾಪನ ಎಲ್ಲ ಅದೇ ತರ ಸೂರ್ಯವತೆ. ಇದು ಉದಾಹರಣೆ ಸುಮ್ಮನೆ ನಮಗೆ ತಿಳಿಯೋದು ಕೊಡೋದು ಆ ಸೂರ್ಯನ ತರ ಅದಕ್ಕಂತಲ್ಲ. ಹಾಗಾಗಿ ಆ ಭಗವಂತ ಒಂದೇ ರೂಪ ಆದ್ರೂ ಸಹ ಅವನು ಎಲ್ಲಾ ಕಡೆ ಹರಡುತ್ತೆ. ಇಲ್ಲಿ ಎರಡು ಸೂರ್ಯನ ಯಾಕೆ ಕೊಟ್ಟು ಅಂದ್ರೆ ಸೂರ್ಯನ ಕಿರಣ ಕೆಳಗಡೆ ಬಿದ್ದಿರುವ ಒಂದು ಅಮೇಧ್ಯ ಆದ್ಮೇಲೆ ಬಿದ್ದರೂ ಆ ಕಿರಣಕ್ಕೆ ಯಾವ ದೋಷವೂ ಇಲ್ಲ. ಅದೇ ತರ ಭಗವಂತ ನಮ್ಮ ಒಳಗಡೆ ಇದ್ರೂ ಸಹ ಯಾವ ದೋಷವೂ ಅನ್ಗಂಟೋದಿಲ್ಲ ಅನ್ನೋದಕ್ಕೆ ಅದಕ್ಕೆ ಅದನ್ನು ಹೇಳ್ತಾರೆ. ಆಮೇಲೆ ಇನ್ನೂ ಅದ್ಭುತವಾಗಿ ಹೇಳ್ತಾರೆ, ಯಾಕಪ್ಪ ಅವನಿಗೆ ವ್ಯಾಪ್ತಿ ಎಲ್ಲಿದೆ ಅನ್ನೋದಕ್ಕೆ ಬರೀ ನಾವು ಇದ್ರಲ್ಲಿ ಮಾತ್ರ ಅಲ್ಲ, ವೇದ ಇತಿಹಾಸ ಪುರಾಣಗಳಲ್ಲೂ ಇದೆ. ಅದನ್ನ ಹೇಳ್ತಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಇದು ವೇದ ಹೇಳೋದು. ಅಂದ್ರೆ ರಾಮಾಯಣದಲ್ಲೇ ಆಗ್ಲಿ, ವೇದದಲ್ಲೇ ಆಗ್ಲಿ, ಪುರಾಣಗಳಲ್ಲೇ ಆಗ್ಲಿ, ಇಲ್ಲ ಮಹಾಭಾರತದಲ್ಲೇ ಆಗ್ಲಿ, ಆದಿ ಅಂದ್ರೆ ಶುರುವಿನಲ್ಲಿ, ಮಧ್ಯದಲ್ಲಿ, ಕಡೆಯಲ್ಲಿ, ಆದೌ ಮಧ್ಯೆ ಅಂತೆ ಚ ವಿಷ್ಣು ಸರ್ವತ್ರ ಗೀಯತೆ, ಎಲ್ಲವೂ ವಿಷ್ಣುವನ್ನೇ ಹೇಳುತ್ತೆ. ಅದರಿಂದ ವಿಶಾಲ ವ್ಯಾಪ್ತಿ ಅನ್ನೋದು ಅದು ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅದು ಭಗವಂತನ ವಿಷ್ಣು ರೇಖಾ ಮುಂದೆ ಬರುವ ವಿಷ್ಣು ಭೃತ್ಯ ಬರೋದಕ್ಕೆ ಹೇಳ್ತಾರೆ, ಎಲ್ಲವನ್ನು ಧರಿಸ್ತಾನೆ ಅನ್ನೋದಕ್ಕೆ ಹೇಳ್ತಾರೆ. ಪೃಥಿವ್ಯಾದಿ ಪ್ರಗತ್ಯಂತಂ ಭೂತಂ ಭವ್ಯಂ ಭವಚ್ಚಯತೆ ವಿಷ್ಣುರೇಖೋ ವಿವಾದೀದಂ ನಾಣ್ಯತ್ ತಸ್ಮಾತ್ ಕ್ಷಮೋದತೌ. ಎಲ್ಲ ಭೂತ ಭವ್ಯ ಭವತ್ಗಳಲ್ಲಿ ಎಲ್ಲಾ ಕಾಲದಲ್ಲೂ ವಿಷ್ಣು ಏಕೋ ವಿಷ್ಣು ವಿಭರ್ತಿ, ವಿಷ್ಣುವೇ ಎಲ್ಲವನ್ನು ಧರಿಸ್ಕೊಂಡಿದ್ದಾನೆ. ನಾಣ್ಯತ್ ತಸ್ಮಾತ್ ಕ್ಷಮೋಧೃತೌ, ಅವನ್ನ ಬಿಟ್ಟು ಬೇರೆಯವರಿಗೆ ಆ ಕ್ಷಮ ಅಂದ್ರೆ ಶಕ್ತಿ ಇಲ್ಲ, ಧೃತಿ ಧಾರಣೆ ಮಾಡೋದಕ್ಕೆ ವಿಷ್ಣುವಿನ ತವಿರ ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. ಅದರಿಂದ ವಿಷ್ಣುವನ್ನ ಅದ್ ಹೇಳ್ತಾರೆ ಕಡೆಗೆ. ಆಮೇಲೆ ಅದನ್ನ ಕೊಂಡಾಡ್ತಾರೆ ಕಡೆಗೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಕಡೆಗೆ, ವಿಷ್ಣು ರಹಸ್ಯ ಅಧ್ಯಾಯ ಅಂತ ಒಂದು ಇದ್ರಲ್ಲಿ ಬರ್ತಾರೆ. ಹಯಗ್ರೀವರು ಹೇಳುವಂತಹದ್ದು ವ್ಯಾಪಕತ್ವಾತ್ ಅಯಂ ವಿಷ್ಣು, ಹಯಗ್ರೀವರು ಹೇಳುವಂತಹದ್ದು ಭಗವಾನೇ ಹೇಳುವಂತಹದ್ದು ಮಾತಾ ಇದು. ವ್ಯಾಪಕತ್ವಾತ್ ಅಯಂ ವಿಷ್ಣು ವಿಶಿಷ್ಟ ಪ್ರಾಣನಾದಿತಃ ವಿಶಿಷ್ಟ ಸುಖಸತ್ವಾದೇಹೇ ಅಪಿ ವಿಷ್ಣು ಅಹಂ ಶ್ರುತಃ ಅಂದ್ಬಿಟ್ಟು ಅಂತ. ಅದರಿಂದ ಆ ಶಬ್ದವೇ ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪ್ತಿ ಆಗಿರೋದು, ಎಲ್ಲರಿಗೂ ಸುಖಪ್ರದವಾಗಿರೋದು, ಎಲ್ಲರೂ ಅಂತರ್ಯಾಮಿ ಪ್ರಾಣನಾಗಿರೋದು ಅವನೇ ಅಂತ ಹೇಳ್ಕೊಡ್ತಾರೆ. ಕಡೆಗೆ ಭಗವಂತ ಹೇಳ್ದ ಅಹಮ್ಯ ಸರ್ವಭೋಕ್ತಾನ ಹೇಳ್ತಾನೆ, ಭೋಕ್ತ ಪ್ರಭುರೇವಚ ಅಂತ ಭಗವಂತನ ಗೀತೆ ಹೇಳ್ಕೊಟ್ಟಿದ್ದಾನೆ. ಆದ್ರಿಂದ ಅದರಿಂದಲೂ ಸಹ ವಿಷ್ಣು ಅನ್ನೋದು ಹೇಳ್ತಾರೆ ಅಂದ್ಬಿಟ್ಟು ಅದನ್ನ ಹೇಳ್ಕೊಡ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಇವರು ಬೇರೆಯವ್ರು ಹೇಳ್ತದ್ದು, ವಿವಿಧ ಕಾಮಾನ್ ಭೋಕ್ತಸ್ಯ
ಅಂತಂದ್ರೆ ವಿ ಅಂದ್ರೆ ವಿಷ್ಣು. ವಿ ಅನ್ನೋದಕ್ಕೆ ವಿವಿಧ ಕಾಮಾನ್ ಭೋಕ್ತಸ್ಯ, ಎಲ್ಲಾ ಕಾಮಗಳನ್ನು ಅನುಭವಿಸನ್ನು ಕೊಡುವವನು. ಶ್ನಃ ಕ್ರಮೇಣ ವಾಸುದೇವ ದ್ವಾದಶಾಕ್ಷರ ಅಭಿಮಾನಿ ಸನೋತಿ ದದಾತಿ ಇತಿ ವಿಷ್ಣು. ಆ ಶ್ನಃ ಅಂದ್ರೆ ಕೊಡುವವನು, ಸನೋತಿ ಎಲ್ಲಾ ಕಾಮನೆಗಳನ್ನು ಅನುಭವಿಸುವವನು, ಎಲ್ಲರಿಗೂ ಎಲ್ಲಾ ಕಾಮನೆಯನ್ನು ಕೊಡುವವನು. ಇದು ಬಹಳ ವಿಶೇಷವಾದ ಒಂದು ವ್ಯಾಖ್ಯಾನ. ವಿವಿಧ ವಿ ಅನ್ನೋದಕ್ಕೆ ವಿವಿಧ ಕಾಮಾನ್ ಭೋಕ್ತವ್ಯ ದದಾತಿಯ, ಶ್ನಃ ದದಾತಿ ಅವನು ಕೊಡುವವನು. ಅಂದ್ರೆ ವಾಸುದೇವ ದ್ವಾದಕ್ಷ ಅಭಿಮಾನಿ ಅಂತ ಕೃಷ್ಣನಿಗೆ ಹೇಳ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದಂತ ಅಭಿಮಾನಿ ಯಾತಕ್ಕೆ ಅವನಿಗೆ ಯಾರು ವಾಸುದೇವನ ಅಭಿಮಾನ ಆಗಿರ್ತಾವ್ರು ಎಲ್ರಿಗೂ ಸಹ ಸನೋತಿ ದದಾತಿ ಇತಿ ವಿಷ್ಣು, ಅವರಿಗೆ ತನ್ನ ಭಕ್ತರಿಗೆಲ್ಲ ಕೊಡ್ತಾನೆ. ಅದರಿಂದ ಅಂದ್ರೆ ಮೋಕ್ಷವನ್ನು ಕೊಡುವ ಅಂತ, ಎಲ್ಲವನ್ನು ಕೊಡ್ತಾನೆ ಅಂದ್ರೆ ಮೋಕ್ಷವನ್ನು ಸೇರಿಸಿ ಎಲ್ಲವನ್ನು ಕೊಡ್ತಾನೆ. ಹಾಗಾಗಿ ವಿಷ್ಣು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ವಷಟ್ಕಾರ, ಮೂರನೇದಕ್ಕೆ ಹೋಗ್ತಾರೆ. ವಷಟ್ಕಾರ ಅನ್ನೋದಕ್ಕೆ ಅವರು ಇದಕ್ಕೆ 100 ಅರ್ಥವನ್ನ ಮಾಡಿದ್ರು ಅಂತ ಇವರು ಮಧ್ವಾಚಾರ್ಯರು ಈ ವಿಶ್ವಂ ಅದಕ್ಕೆ 100 ಅರ್ಥವನ್ನ 100 ಅದಕ್ಕೆ ವ್ಯುತ್ಪತ್ತಿಯನ್ನ ತೋರಿಸಿದ್ರಂತೆ. ಅದಕ್ಕೆ ಒಂದು ಪದಕ್ಕೆ ಹೇಳ್ತಾರೆ. ಇವಾಗ ಅಷ್ಟೊತ್ತಿಗೆಲ್ಲ ಅವ್ರು ಕೇಳಿದ್ದು ಕೆಲವೊಂದು ನಿಜವನ್ನು ಹೇಳಿದ್ದೆ ನೋಡಿ, ಸುಮಾರು ಒಂದು 10-15 ಹೇಳಿದ್ದಾರೆ ಇದರಲ್ಲಿ. ಅದಷ್ಟು ಮಾತ್ರ ಇವರು ಸಿಕ್ಕಿ ಅವ್ರ ಇದರಲ್ಲಿದೆ. ಅವ್ರು ಹೇಳಿದ್ದು ಯಾರಿಗೂ ಜ್ಞಾಪಕ ಇಲ್ಲ ಅದು. ನೆಕ್ಸ್ಟ್ ವಷಟ್ಕಾರಕ್ಕೆ ಹೋಗ್ತಾರೆ. ಆ ವಷಟ್ಕಾರವಾದಾಗ ಇವರು ಒಂದು ಬಹಳ ಒಂದು ಇದನ್ನ ವಿಶೇಷವಾಗಿ ಇದಕ್ಕೆ ಅರ್ಥವನ್ನ ಕೊಡ್ತಾರೆ. ಮಧ್ವಾಚಾರ್ಯ ಕೆಲವು ಬಹಳ ವಿಶೇಷವಾದ ಅರ್ಥಗಳನ್ನ ಹೇಳ್ತಾರೆ. ಅದಕ್ಕೆ ವಷಟ್ಕಾರ ವಾ ಷಟ್ ಅನ್ ಮಾಡ್ತಾರೆ. ವಾ ಷಟ್ ವಷಟ್ಕಾರ. ಅದಕ್ಕೆ ಅಂದ್ರೆ ಷಟ್ ಅಂದ್ರೆ ಐದು ಷಡೈಶ್ವರ್ಯ, 5 ಐಶ್ವರ್ಯಗಳನ್ನ ಅದನ್ನ ಹೇಳ್ತಾರೆ. ಅದಕ್ಕೆ ಯಾವ್ದಂದ್ರೆ ಐಶ್ವರ್ಯ, ವೀರ್ಯ, ಯಶಃ, ಶ್ರೀ, ಜ್ಞಾನ, ವೈರಾಗ್ಯ ಯಸ್ಮಿನ್ ಸಹ ಅವನು ಈ ಷಟ್, ಈ 6 ಗುಣಗಳು ಯಾರಲ್ಲಿ ಇದೆಯೋ ಅವನು ಸಹ ವಷಟ್. ಅವನು ಯಾರಲ್ಲಿ ಇದೆಯೋ ಅವನಲ್ಲಿ ಅವನು ವಷಟ್ ಅನ್ನೋದು. ಅದಕ್ಕೆ ಅದನ್ನ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕವಚಂ ವರ್ತತೆ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ ವಷಟ್ ತದ್ಗತವತ್ ತೇಷಾಂ ವೌಷಡಿತ್ಯೇವ ಕಥ್ಯತೆ. ಆ ವೌಷಟ್ ಅಂತ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ, ಕವಚಂ ವರ್ತತೆ ಯಸ್ಮಾತ್. ಆ ವೌಷಟ್ ಕವಚವಾಗುತ್ತಂತೆ, ಒಂದು ಕವಚ, ಯಸ್ಮಾತ್ ಅವನ ಕವಚವಾಗುತ್ತಂತೆ. ಅದು ಷಡ್ಗುಣೇನ ತ್ವೇನ ಸರ್ವದಾ. ಅದೇ ಐಶ್ವರ್ಯ, ವೀರ್ಯ, ಯಶ, ಶ್ರೀ, ಜ್ಞಾನ, ವೈರಾಗ್ಯ, ಈ ಷಡ್ಗುಣ ಇರ್ತವೆ. ಅದಕ್ಕೆ ಅದೊಂದು ಐತಿ. ವಹ ಅಂದ್ರೆ ವರ್ತತೆ, ಯಾರಲ್ಲಿ ವಹ ವರ್ತತೆ, ಈ ಷಡ್ಗುಣಗಳು ಯಾರಲ್ಲಿ ವರ್ತತೆ ಇದೆಯೋ ಅವನು ವೌಷಟ್ ವಷಟ್ ಅನ್ನೋದು ಹೇಳ್ತಾರೆ. ಅದರಿಂದಾನೇ ಅವರು ಯಜ್ಞಗಳಲ್ಲಿ ವೌಷಟ್ ಅಂತ ಹೇಳ್ತಾರೆ. ಆ ವಹ ಅನ್ನೋದು ಷಡ್ಗುಣಗಳನ್ನು ಎಲ್ಲಿ ಈ ಷಡ್ಗುಣಗಳು ಯಾರಲ್ಲಿ ವಸತಿ ಇದೆಯೋ, ಯಾರಲ್ಲಿ ಇದೆಯೋ, ಯಾರು ಉಳ್ಳವನು ಅವನು ಅಂತ ಈ ವಷಟ್ಕಾರಕ್ಕೆ ಒಂದು ವಿಶೇಷವಾದ ಅರ್ಥವನ್ನ ಬೇರೆಯವರು ಹೇಳಿದವರ ಅರ್ಥವನ್ನ ಇವರು ಕೊಡ್ತಾರೆ. ಅದನ್ನು ಸಹ ತಗೋಬೋದಲ್ಲಿ. ಅದರಿಂದ ವಷಟ್ಕಾರ ಅಂದ್ಬಿಟ್ಟು ಆಮೇಲೆ ಇದನ್ನು ಹೇಳ್ತಾರೆ, ಯಜ್ಞ ಭೂಮ್ಯಾಂ ವಷಡಿತಿ ಕ್ರಿಯತೆ ಆಕ್ರಿಯತೆ ಇದು ವಷಟ್ಕಾರ. ಅಂದ್ರೆ ಅವನ್ನ ಯಜ್ಞ ಭೂಮಿನಲ್ಲಿ ವಷಡಿತಿ ಕ್ರಿಯತೆ, ಆಮೇಲೆ ಆಕ್ರಿಯತೆ. ಅಲ್ಲಿ ವಷಟ್ ಅಂತ ಹೇಳ್ದಲ್ಲ, ಅದ್ರಲ್ಲಿ ಮತ್ತೆ ಔಸ್ತುಷ್ಟ ಔಷಟ್, ಆಮೇಲೆ ಆಶ್ರಾವಯ ಅಂದ್ಬಿಟ್ಟು ಎಲ್ಲವನ್ನು ಹೇಳಿ ಯಾಗವನ್ನ ಮಾಡ್ತಾರಲ್ಲ, ಅದರಿಂದಲೂ ಸಹ ಇವನಿಗೆ ವಷಟ್ಕಾರ ಅಂತ ಅದರಿಂದ ಬರುತ್ತೆ. ಅದಕ್ಕೆ ಅವನು ಕ್ರಿಯತೆ ಆಕ್ರಿಯತೆ ಮಾಡೋದ್ರಿಂದ ವಷಟ್ಕಾರ. ಈ ಒಂದು 17 ಅಕ್ಷರಗಳಿಂದ ಭಗವಂತನ ಕರೆದು ಮಾಡಿ ಹೋಮವನ್ನ ಮಾಡ್ತಾರೆ. ಅದಕ್ಕೆ ಆಶ್ರಾವಯ, ಅಸ್ತುಷ್ಟ ಔಷಟ್, ಯಜ ಯಜಾಮಹೆ, ಆಮೇಲೆ ವೌಷಟ್, ಈ 17 ಅಕ್ಷರಗಳಿಂದ ಮಾಡ್ತಾರಲ್ಲ, ಅದರಿಂದಲೂ ಸಹ ಅವನು ವಷಟ್ಕಾರ ಭಗವಂತ. ಕಡೆಗೆ ಅದನ್ನ ಇದಕ್ಕೆ ತಂತ್ರಸಾರದಲ್ಲಿ ಒಂದು ಇದ ತೋರ್ತಾರೆ. ಯಜ್ಞೋ ಯಜ್ಞ ಪುಮಾನ್ ನಾಮ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞಭುಕ್ ಚೇತಿ ಪಂಚಾತ್ಮ ಯಜ್ಞೋಶ್ವಿಜ್ವರೋ ಯಜ್ಞೋಶ್ವಿಜಯೋ ಹರಿಸ್ವಯಂ. ಆಮೇಲೆ ಆಶ್ರಾವಯಸ್ತು ಶೌಷಡ್ಯಜಯೋ ಯಜಾಮಹೆ ವಷಟ್ಕಾರಾಂತಿಕೈ ನಿತ್ಯಂ ಯಜುರ್ಭಿ ಪಂಚಭಿ ಪಿಭು. ಈ ಹೇಳಿದ 17 ಅಕ್ಷರವನ್ನು ಹೇಳ್ತಾರೆ. ಆಶ್ರಾವಯ, ಅಸ್ತು ಶೌಷಟ್, ಯೇ ಯಜ ಯೇ ಯಜಾಮಹೆ ವೌಷಟ್. ಈ 17 ಅಕ್ಷರಗಳಿಂದ ಮಾಡ್ತಾರಲ್ಲ, ಇದು 5 ಭಾಗ. ಈ 5 ಭಾಗ 17 ಅಕ್ಷರ. ಅದರಿಂದ ಯಜುರ್ಭಿ ಪಂಚಭಿ ವಿಭು ಇದಕ್ಕಾಗಿರೋದ್ರಿಂದ. ಆಮೇಲೆ ಯಜ್ಞ ಭುವಾನ್ ನಾಮ, ಅವನು ಯಜ್ಞೇಶಃ ಯಜ್ಞ ಭಾವನ, ಯಜ್ಞಕ್ಕೆ ಅವನೇ ಈಶ, ಯಜ್ಞವನ್ನು ಉಳ್ಳವನ ಭಾವನ,
ಅವನೋ ಯಜ್ಞವೇ, ಯಜ್ಞಕ್ಕೆ ಈಶನೋ ಅವನೇ, ಪ್ರತಿಯೊಂದು ಅವನೇ, ಅಂದ್ರೆ ಯಜ್ಞಭೂಕು ಅವನೇ, ಎಲ್ಲವನ್ನೂ ಹೇಳ್ಕೊಂಡ್ಬರ್ತಾರಲ್ಲ, ಅದರಿಂದ ವಷಟ್ಕಾರ ಹೇಳ್ತಾರೆ. ಆಮೇಲೆ ಬಲಷಟ್ ಗುಣರೂಪ ಕರ್ತಾಶ ವಿಶ್ವ ವಷಟ್ಕಾರ. ಕಡೆಗೆ ಅವನಿಗೆ 6 ಬಲಷಟ್ ಗುಣರೂಪ, ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಇದು 6 ಇದೆಯಲ್ಲ, ಅದರಿಂದ ಭಗ ಅನ್ನೋ ಗುಣಗಳಿದೆಯಲ್ಲ, ಅದರಿಂದ ಬಲಷಟ್, ಅದಕ್ಕೆ ಭಗವಂತ ಬಲಷಟ್ ಅಂತಾರೆ. ಅದರಿಂದಲೂ ಅವನು ವಷಟ್ಕಾರ. ಇಲ್ಲಿ ಯಾಕೆ ಭಗವಾನ್ ಬಲಷಟ್ ತಗೊಂಡ್ರು ಅಂದ್ರೆ ಅದು ವಷಟ್ಗೆ ಸೇರ್ಬೇಕಲ್ಲ, ಅದಕ್ಕೆ ಬಲಷಟ್ ಅಂತ ಪದವನ್ನು ಹಾಕೊಂಡ್ರು ಅವರು. ಇಲ್ದರೆ ಭಗ ಅನ್ನೋದಕ್ಕೆ ಇದಕ್ಕೆ ಬಲಷಟ್, 6 ಬಲ ಉಳ್ಳುವಂತದ್ರಿಂದ ಅದರಿಂದಲೂ ವಷಟ್ಕಾರ ಅನ್ಬಿಟ್ಟು ಅದನ್ನ ಹೇಳಿದ ಕಡೆಗೆ. ಆಮೇಲೆ ಭಕ್ತಾನಾಂ ಬಲಷಟ್ ಗುಣಾನ್ ಕರೋತಿ ಇತಿ ವಷಟ್ಕಾರ. ಅವನು ತಾನ್ ಮಾತ್ರ ಅಲ್ಲ, ಭಕ್ತರಿಗೂ ಸಹ ಬಲಷಟ್ ಗುಣಾನ್, ತನ್ನ ಗುಣಗಳಿಂದ ತನ್ನ ಭಕ್ತರಿಗೂ ಅದನ್ನ ಕೊಡ್ತಾನಂತೆ ಅವನು. ಬಲಷಟ್ ಗುಣಾನ್ ಕರೋತಿ ಇತಿ ವಷಟ್ಕಾರ. ತನ್ನ ಭಕ್ತರಿಗೂ, ಇಲ್ಲಿ ಭಕ್ತರು ಅಂತ ಹೋಗ್ಬೇಕಾದ್ರೆ ಮುಕ್ತ ದಶೆಯಲ್ಲಿ ಈ ಎಲ್ಲವೂ ನಮಗ್ ಬಂದು ಸೇರ್ಕೊಳ್ಳುತ್ತೆ. ಅದರಿಂದ ಅವರು ಭಕ್ತರೇ ತಾನೆ, ಅವ್ರಿಗೂ ಅದನ್ನ ಕೊಡೋದ್ರಿಂದ ಈ ಎಲ್ಲ ಜ್ಞಾನ ಎಲ್ಲವೂ ಬರೋದ್ರಿಂದ ಅದನ್ನ ತನಗೂ ಉಳ್ಳವನು, ನಮಗೂ ಕೊಡುವವನು. ಅದರಿಂದ ಅವನಿಗೆ ಅದರಿಂದಲೂ ಸಹ ವಷಟ್ಟು. ವಷಟ್ಕ್ರಿಯತೆ ಯಸ್ಮೈ ಇತಿ ವಷಟ್ಕರ. ಕಡೆಗೆ ಅವನ್ನ ಯಜ್ಞಗಳಲ್ಲಿ ವಷಟ್ಕಾರ ಅಂದ್ಬಿಟ್ಟು ಅವನ್ನ ಕರೆಯೋದ್ರಿಂದಲೂ ಸಹ ವಷಟ್ಕ್ರಿಯತೆ, ಆ ವಷಟ್ಕಾರ ಅನ್ನೋ ಒಂದು ಕ್ರಿಯೆ ಮಾಡೋದ್ರಿಂದಲೂ ಸಹ ಅವನು ವಷಟ್ಕಾರ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಳ್ತಾರೆ ಕಡೆಗೆ. ಆಮೇಲೆ ಇದಿಷ್ಟು. ಆಮೇಲೆ ಭೂತ ಭವ್ಯ ಭವತ್ ಪ್ರಭು ಅನ್ನೋದು ಈ ಕಡೆ ಅದರಲ್ಲಿ ಭೂತ ಭವ್ಯತಾಂ ಅತೀತಂ ಆಗಾಮಿ ವರ್ತಮಾನಂ ಪ್ರಭು. ಅವ್ರು ಹೇಳ್ದಂಗೆ ಅದಕ್ಕೆ ಅತೀತ, ಹಿಂದೆ ಕಳೆದಿದ್ದು, ಈಗ ಮುಂದೆ, ಅದೆಲ್ಲಕ್ಕೂ ಪ್ರಭು. ಆದ್ರಿಂದ ಅವನು ಪ್ರಭು ಅನ್ಬಿಟ್ಟು ಅಂತ. ಭೂತಂ ಪ್ರಭೂತಂ ಮಂಗಳಂ ಯಸ್ಮಾತೇ ಸಹ ಭೂತ ಭವ್ಯ ಸಚ ಅಸೌ ಚ ಪ್ರಭುಶ್ಚೇತಿ ಭೂತ ಭವತ್ ಪ್ರಭು. ಭೂತಂ ಪ್ರಭೂತಂ ಮಂಗಳಂ ಯಸ್ಮಾತ್ ಅಂದ್ರೆ ಎಲ್ಲಾ ಮಂಗಳವನ್ನು ಸೃಷ್ಟಿ ಮಾಡುವವನು ಭಗವಂತ. ಭೂತ ಅಂದ್ರೆ ಉಂಟು ಮಾಡುವವನು. ಭೂತಂ ಪ್ರಭೂತ ಮಂಗಳಂ ಯಸ್ಮಾತ್, ಎಲ್ಲ ಮಂಗಳವನ್ನು ಮಾಡ್ತಾನೆ. ಅದರಿಂದ ಆ ಮಂಗಳವನ್ನು ಎಲ್ಲವನ್ನೂ ಮಾಡೋದ್ರಿಂದ ಸಚ ಅಸೌ ಸ ಪ್ರಭು, ಅದಕ್ಕೆ ಪ್ರಭು ಆಗೋದ್ರಿಂದ ಅವನು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಲ್ಪಡುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇದಂ ಸರ್ವಮಸುಜತ ಇದಂಗಿಂಚ ತತ್ ದೃಷ್ಟ್ವಾ ತದೇವಾನು ಪ್ರಾವಿಶತೆ ಅಂತ ಅದನ್ನ ಮಂಗಳಕರಿ ಎಲ್ಲವನ್ನು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಯಾವ್ದು ಬಂದು ಅಭಿಸಂವಿಶಂತಿ ಅಂತೆಲ್ಲ ಎಲ್ಲವೂ ಅದರಿಂದ ಅವ್ರು ಹೇಳ್ದಂಗೆ ಆ ಭೂತ ಭವ್ಯ ಪ್ರಭತ್ ಪ್ರಭು ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಕಡೆಗೆ ಅದಕ್ಕೆ. ಆಮೇಲೆ ಅದಕ್ಕೆ ಒಂದು ಇದನ್ನು ತಿಳಿಸ್ಕೊಳ್ತಾರೆ. ಅನೇನ ಸರ್ವಗದಾತ್ಮಯ ತದ ಮಾಯಾ ಶಬ್ದಾದಿಕ್ವ್ಯ ಅಂತ ಒಂದು ಬ್ರಹ್ಮಸೂತ್ರ ಬರುತ್ತೆ. ಅದರಲ್ಲಿ ಅದೇ ಮಾಯಾ ಶಬ್ದದಿಂದ ಕರೆಯಲ್ಪಡ್ತಾನೆ ಇದು ಬರುತ್ತೆ ಅಂತ ಅದನ್ನು ತೆಗೆದು ತೋರಿಸ್ಕೊಳ್ತಾರೆ ಕಡೆಗೆ. ಆಮೇಲೆ ಆ ಬ್ರಹ್ಮಾದ್ಯ ಸೇತ ಇದನ್ನ ಹೇಳ್ಕೊಂಡಿದ್ವಿ. ಅದರಿಂದ ನೆಕ್ಸ್ಟ್ ಭೂತಕೃತ್ ಅಂತ ಹೇಳ್ತಾನೆ. ಆ ಭೂತಕೃತ್ ಅನ್ನೋದಕ್ಕೆ ಯಾರಂದ್ರೆ ಭೂತಾನಿ ಕೃಂತತಿ ಇತಿ ಭೂತಕೃತೆ. ಆ ಭೂತಗಳನ್ನ ಸೃಷ್ಟಿ ಮಾಡೋನು ಕೃಂತತಿ, ಅದು ಕಡೆಯೋದು, ಕೃಂತತಿ ಅಂದ್ರೆ ಕಡೆಯೋದು, ಅದನ್ನ ಸೃಷ್ಟಿ ಮಾಡೋದು ಅಂತ ಹೋಗ್ಬೋದು. ಅದರಿಂದ ಭೂತಕತೆ. ಕೃತಿ ಛೇದನೆ ಅಂತ, ಕ್ಷಿತಿ ಛೇದನೆ ಅಂದ್ರೆ ತೊಂದರೆಯನ್ನು ಹಿಂಸೆ ಮಾಡೋದು ಅಂತ. ಅದು ಭೂತಾದಿ ಉಪದ್ರವ ಇರುತ್ತೆ. ಇಲ್ಲಿ ಉಪದ್ರವ ಅಂದ್ರೆ ಕರ್ಮಾನುಗುಣವಾಗಿ ನಾವು ಎಲ್ಲ ಕೊಡ್ತಾರ, ಶಿಕ್ಷೆ ಮಾಡ್ತಾರಲ್ಲ, ಅದರಿಂದಲೂ ಸಹ ಅವನು ಭೂತಕೃತೆ. ಇದು ಎಲ್ಲವೂ ಸಹ ಅವ್ರು ಹೇಳ್ದಂಗೆ ಅದಕ್ಕೆ. ಅದರಲ್ಲಿ ಇದನ್ನೇನು ವಿಶೇಷವಾಗಿ ಅಂದ್ರೆ ಅದರಲ್ಲಿ ಆಮೇಲೆ ಅದರಲ್ಲಿ ಅವರ ಸಿದ್ಧಾಂತದ ಪ್ರಕಾರ ಏನು ಹೇಳ್ತಾರೆ ಅದು ನಮಗೆ ಇಲ್ಲಿ ಬೇಡ ಅದನ್ನು. ಅದಕ್ಕೆ ಆವಾಗ ಇಲ್ಲಿ ಅವನು ಭಗವಂತ ಎಲ್ಲವನ್ನೂ ಸಹ ನೀರಿನಿಂದ ಉಂಟು ಮಾಡ್ದ ಅನ್ಬಿಟ್ಟು ಅವನು ಎಲ್ಲವನ್ನೂ ಅದರಲ್ಲಿ ಅದರಿಂದ ಅವನಿಗೆ ಭವಿಷ್ಯ ಪುರಾಣದಲ್ಲಿ ಬರೋದು ಅಂತ ಹೇಳ್ತಾರೆ. ಕರ್ತಾ ಸರ್ವಸ್ಯ ವೈ ವಿಷ್ಣು ಏಕ ಏವ ನ ಸಂಶಯ ಇತರೇಶಾಂತು ಸತ್ತಾದ್ಯ ಯತಏವ ತದಾಜ್ಞೆಯ. ಅಂದ್ರೆ ಅವನು ಕರ್ತಾ ಸರ್ವಸ್ಯ ಭೂತಕೃತ್ ಅನ್ನೋದಕ್ಕೆ ಕರ್ತಾ ಸರ್ವಸ್ಯ ಎಲ್ಲವನ್ನೂ ಮಾಡೋನ ಕರ್ತ ಅವನೇ ವೈ ವಿಷ್ಣು, ಅವನೇ ಅಲ್ವೇ. ವೈ ಅನ್ನೋದು ಅವಧಾರಣೆ, ವಿಷ್ಣು ಅಲ್ವೇ. ಏಕ ಏವ ನ ಸಂಶಯ, ಅವನೊಬ್ಬನೇ, ಬೇರೆ ಯಾರು ಇಲ್ಲ, ಅದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಭವಿಷ್ಯತ್ ಪುರಾಣ ವೇದವ್ಯಾಸರು ಮಾಡಿದ್ದೆ ಅದರಲ್ಲಿ. ಇತರೇಶಾಂತು ಸತ್ತಾದ್ಯ, ಇತರ ದೇವತೆಗಳೆಲ್ಲ ಇದಾರಲ್ಲ, ಈಗ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಅವರೆಲ್ಲ ಸತ್ತಾದ್ಯ ಯತ ಏವ ತದಾಜ್ಞೆಯ, ಅವರೆಲ್ಲ ಸತ್ತಾಗಿದ್ದಾರೆ, ಅವನ ಆಜ್ಞೆಯಿಂದ ನಡೆಸ್ತಾರೆ ಅಷ್ಟೇ.
ಅದರಿಂದ ಅದ್ಭುತವಾಗಿ ಭವಿಷ್ಯವಾಣಿ ಹೇಳ್ತಾರೆ. ಹಾಗಾಗಿ ಭೂತಕೃತೆ ಇದೆಲ್ಲ ಒಂದು ಹೇಳೋದ್ರಿಂದ ಅವನು ಭೂತಭೃತ್ ಎಲ್ಲವೂ ಸಹ ಆ ಭಗವಂತನೇ ಅನ್ಬಿಟ್ಟು ಆ ಭೂತವನ್ನು ಕೃತ್ ಮಾಡೋದ್ರಿಂದ ಅದನ್ನ ಹೇಳ್ತಾರೆ. ಇನ್ನು ಭೂತಭೃತ್ ಅಂತ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ಇದೆ, ಇನ್ನೊಂದು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ನಾಳೆ ನೋಡಿ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ. ನಮಸ್ಕಾರ ಹೇಮಂತ್. ನಮಸ್ಕಾರ. ನಮಸ್ಕಾರ. ಇನ್ನೂ ತರ್ಪಣ ಆಗಿಲ್ಲ, ಇಪ್ಪ ತಂತೋಯಂ ಯದಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಳೆ ಮಾಡೋಣ.